ಜಗದ್ಗುರು ಕಾಡಸಿದ್ದೇಶ್ವರ ಆದಿಯಾಗಿ ಸದ್ಗುರು ಸಮರ್ಥ ವಿಜಿಕರ್ ಮಹಾರಾಜರ ಪರತರ ಗುರು ಪರಂಪರೆಗೆ ಹಣೆಮೆನೆದು ವೇದಾಂತಕ್ಕೆ ಶ್ರೀ ಮಲ್ಲಿಕಾರ್ಜುನಪ್ಪಗಳವರ ಕರ್ತೃಗದ್ದಿಗೆಗೆ ಹಣೆಮೆನೆದು ನಡೆದಾಡುವ ದೇವರು ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಪರಮ ಪೂಜ್ಯ ಜ್ಞಾನಯೋಗಿ ಸಿದ್ದೇಶ್ವರಪ್ಪಗಳವರನ್ನು ಸ್ಮರಣೆ ಮಾಡಿಕೊಂಡು ಈ ಮಠದ ಜ್ಞಾನಯೋಗಾಶ್ರಮದ ಎಲ್ಲ ಜವಾಬ್ದಾರಿಯನ್ನು ಹೊತ್ತುಕೊಂಡು ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡ್ತಕ್ಕಂಥ ಅಧ್ಯಕ್ಷರುಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಬಸವಲಿಂಗಪ್ಪಗಳವರ ಶ್ರೀಚರಣಕ್ಕೆ ವಂದಿಸುತ್ತಾ ಆಶ್ರಮದ ಎಲ್ಲ ಪೂಜ್ಯರಲ್ಲಿಯೂ ಅವರಿವರೆನ್ನದೆ ಪೂಜ್ಯರಲ್ಲಿ ಶರಣಾರ್ಥಿಗಳನ್ನು ಹೇಳ್ತಾ ಪ್ರತಿನಿತ್ಯದಲ್ಲಿ ತಾವು ಶ್ರವಣಾದಿಗಳನ್ನು ಮಾಡಲಿಕ್ಕೆ ಆಲಿಸಲಿಕ್ಕೆ ಬಂದಂಥ ಎಲ್ಲ ಶರಣು ಮತ್ತು ಶರಣೆಯರಿಗೂ ಶರಣಾರ್ಥಿಗಳು. ಕಾಡಸಿದ್ದೇಶ್ವರ ವಚನ, ಭಕ್ತನಾದವನು ಬಾಳೆಹಣ್ಣಿನಂತಿರಬೇಕು, ಭಕ್ತನಾದವನು ಮಾವಿನ ಹಣ್ಣಿನಂತಿರಬೇಕು, ಭಕ್ತನಾದವನು ಬೆಲ್ಲದ ಕುರುಳಿಯಂತಿರಬೇಕು, ಕಾಡಿನೊಳಗಾದ ಶಂಕರ ಪ್ರಿಯ ಚೆನ್ನ ಕದಂಬಲಿಂಗ ನಿರ್ಮಾಯ ಪ್ರಭುವೆ ಕಾಡಸಿದ್ದೇಶ್ವರ ತಮ್ಮ ವಚನದಲ್ಲಿ ಹೇಳ್ಕೊಂಬಂದರು. ಭಕ್ತರು ಯಾವ ರೀತಿ ಇರಬೇಕು ಅಂತಂದ್ರೆ ಬಾಳೆಹಣ್ಣಿನ ಗತಿ ಇರಬೇಕು ಅಂತ ಹೇಳಿದರು. ಬಾಳೆಹಣ್ಣು ಹಲ್ಲಿದ್ದವರು ತಿನ್ಬೋದು, ಹಲ್ಲು ಇಲ್ಲದವರು ತಿನ್ಬೋದು. ಏನಪ್ಪ ಇದು ನಮ್ಗೆ ಹಲ್ಲಿಲ್ಲ, ಈ ಹಣ್ಣು ನಮಗೆ ನುರಿಲದಿಲ್ಲ ಅಂತ ಇಲ್ಲದ. ಮಾವಿನ ಹಣ್ಣು ಬೇಕಾದವರು ಹಲ್ಲಿದ್ದವರು ತಿನ್ಬೋದು, ಹಲ್ಲಿಲ್ಲದವರು ತಿನ್ಬೋದು ಮಾವಿನ ಹಣ್ಣು. ಅದು ಅಷ್ಟು ಹಣ್ಣಿನೊಳಗೆ ರಾಜ್ಯ ಹಣ್ಣು ಅನ್ನಿಸ್ಕೊಂಡಂಥದ್ದು ಮಾವಿನ ಹಣ್ಣು. ಹಂಗೆ ಭಕ್ತನಾದಂಥವನು ಹೇಗೆ ಅನ್ನಿಸ್ಕೋಬೇಕು ಅಂದ್ರೆ ಪರಮ ಭಕ್ತ ಅನ್ನಿಸ್ಕೋಬೇಕಾಗ್ತದೆ. ಬರೇ ಭಕ್ತ ಅಲ್ಲ, ಪರಮ ಭಕ್ತ. ಪರಮ ಭಕ್ತರು ಯಾರ್ಯಾರು ಆದರು ಅಂತಂದ್ರೆ ನಮ್ಮ ಇತಿಹಾಸದಲ್ಲಿ 9 ಥರ ಭಕ್ತಿ ಒಳಗೆ ಒಬ್ಬೊಬ್ಬರು ಒಂದೊಂದು ಭಕ್ತಿಯನ್ನು ಮಾಡಿ ತಮ್ಮದೇ ಆದಂಥದ್ದು ಛಾಪವನ್ನು ಮೂಡಿಸೋದ್ರು. ಶ್ರವಣ ಭಕ್ತಿಯನ್ನು ಮಾಡಿ ಪರೀಕ್ಷಿತ ರಾಜ ಮುಕ್ತನಾದ 7 ದಿವಸದ. ಕೀರ್ತನ ಭಕ್ತಿಯನ್ನು ಮಾಡಿ ನಾರದರು ತ್ರಿಲೋಕದಲ್ಲಿ ಅವರಂಥ ಕೀರ್ತನ ಭಕ್ತಿಗಾರ ಯಾರೂ ಇಲ್ಲ ಅಂತ ಪ್ರಸಿದ್ಧವನ್ನು ಪಡೆದರು. ಪ್ರಹ್ಲಾದ ನಾಮಸ್ಮರಣ ಭಕ್ತಿಯನ್ನು ಮಾಡಿ ಅವನು ಮುಕ್ತನಾದ. ಲಕ್ಷ್ಮೀ ಪಾದಸೇವನ ಭಕ್ತಿಯನ್ನು ಮಾಡಿ ಮುಕ್ತಳಾದಳು. ಅರ್ಚನ ಭಕ್ತಿಯನ್ನು ಮಾಡಿ ಅಕ್ರೂರ, ವಂದನ ಭಕ್ತಿ ಪೃಥ್ವಿರಾಜ, ದಾಸಭಕ್ತಿಯನ್ನು ಹನುಮಂತ, ಶಕ್ಯ ಭಕ್ತಿಯನ್ನು ಅರ್ಜುನ, ಆತ್ಮನ ವೇದನ ಭಕ್ತಿಯನ್ನು ತನ್ನನ್ನು ತಾನು ಅರ್ಪಿಸಿದ ಬಲಿಚಕ್ರ ಅರಸ. ಬಲಿಚಕ್ರ ಅರಸ ಬಲ್ಲಿದವನಿದ್ದ, ದಾನ ಮಾಡೋದರಲ್ಲಿ ದೊಡ್ಡವನನಿಸಿದ. ವಾಮನನಾಗಿ ಅಲ್ಲಿಗೆ ಬಂದ, 3 ಪಾದ ಭೂಮಿಯ ಬೇಡಿ ಪಾತಾಳಕ್ಕೆ ತುಳಿದ ಅಂತ. ತಮ್ಮದೇ ಆದಂಥದ ಭಕ್ತಿಯನ್ನು ಮಾಡಿ ಈ ಸಮಾಜದಲ್ಲಿ ಎಲ್ಲ ಮನುಕುಲಕ್ಕೆ ಮಾರ್ಗದರ್ಶನವನ್ನು ಮಾಡಿಟ್ಟು ಹೋದರು. ಯಾಕಂತಂದ್ರೆ ನಾವು ಯಾವ ರೀತಿ ಭಕ್ತಿಯನ್ನು ಮಾಡಬೇಕು ಅನ್ನುವಂಥ ತೋರಿಸಿಕೊಟ್ಟು ಹೋದರು. ಅರ್ಜುನ ಶಕ್ಯ ಭಕ್ತಿಯನ್ನು ಮಾಡಿದ. ಶಕ್ಯ ಅಂತಂದ್ರೆ ಗೆಳೆತನ. ನಮ್ಮ ಯಾರು ಕೂಡ ಗೆಳೆತನದಾವು ಅಂತ ಕೇಳಿದ್ರೆ ಎಲ್ಲೆಲ್ಲೋ ಹೋಗೋರು ಕೂಡ ಗೆಳೆತನದಾವು ನಮ್ಮ. ಆದರೆ ಅರ್ಜುನ ಯಾರು ಕೂಡ ಗೆಳೆತನ ಮಾಡಿದ ಅಂತ ಕೇಳಿದರೆ ಪರಮಾತ್ಮನ ಕೂಡ, ಕೃಷ್ಣ ಭಗವಂತನ ಕೂಡ ಗೆಳೆತನ ಮಾಡಿದ. ಭಗವಂತ ಇವನು ಕೂಡ ಗೆಳೆತನ ಮಾಡಬೇಕಾದ್ರೆ ಇವನಲ್ಲಿ ಯಾವ ರೀತಿಯ ಭಕ್ತಿ ಇತ್ತು, ಅಂಥ ಭಕ್ತಿ ಏನಿತ್ತು ಅಂತಂದ್ರೆ ಅವನ ರೋಮಗಳು ಕೂಡ ಕೃಷ್ಣ 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 ಅಂತಿದ್ವು ಅಂತ. ನಾವೇನಾದರೂ ಮಂತ್ರ ಹೇಳಕತ್ತಿದ್ರೆ ಎಷ್ಟೋ ತಕ ಮುಗಿತೈತಿ, ಟೈಮ್ ನೋಡ್ತಿರ್ತೀವಿ ಬಾಯಿಂದ ಉಚ್ಚಾರ ಮಾಡ್ಲಾಕ. ಆದರೆ ಅವನು ರೋಮ ಕೂಡ ಕೃಷ್ಣ ಕೃಷ್ಣ ಅಂತಿದ್ವು ಅಂತ. ಹಂಗೆ ಪರಮಾತ್ಮನ ಪರಮ ಭಕ್ತಿಯನ್ನು ಯಾರು ಮಾಡ್ತಾರೋ ಅವ್ರು ಏನಾಗ್ತಾರೋ ಅಂತಂದ್ರೆ ಅಜರಾಂಬರವಾಗಿ ಕೀರ್ತಿವಂತರಾಗ್ತಾರೋ, ಮುಕ್ತಿಧಾಮಕ್ಕೆ ಹೋಗ್ತಾರೋ. ಬಸವಣ್ಣನವ್ರು ಏನು ಮಾಡಿದರು, ಭಕ್ತಿ ಭಾಂಡಾರಿ ಬಸವಣ್ಣ ಅನ್ನಿಸ್ಕೊಂಡು
ಮತ್ತೇನಿಲ್ಲ. ಭಕ್ತಿ ಭಾಂಡಾರಿ ಅಂತ ಅನ್ನಿಸ್ಕೋಬೇಕಾಗಿತ್ತಂದ್ರೆ ಅವರಲ್ಲಿ ಎಂಥ ಭಕ್ತಿ ಇತ್ತು ಅಂತಂದ್ರೆ ಅಚಲವಾದಂಥದ್ದು ಇರಬೇಕು. ಅರ್ಧಂಬರ್ಧ ಭಕ್ತಿ ಇರಬಾರ್ದು. ಅರ್ಧಂಬರ್ಧ ಭಕ್ತಿ ಇತ್ತು ಅಂತಂದ್ರೆ ಅದೇನಾಗ್ತದೆ ರೀ, ಮನೆ ಒಳಗಿನ ನೊಣ ಇದ್ದಂಗೆ ಆಗ್ತದೆ. ಮನೆ ಒಳಗೆ ನೊಣ ಇರ್ತಾವ್ರಲ್ಲ, ಒಂದು ಕ್ಷಣ ಎಲ್ಲಿ ಬಂದು ಕುಂಡಿರ್ತಾವೆ, ಮೃಷ್ಟಾನ್ನ ಭೋಜನದ ಮೇಲೆ ಕುಂಡಿರ್ತಾವೆ, ಮತ್ತೊಂದು ಗಳಿಗ್ಯಾಗ ಹೊಲಸಿನ ಮೇಲೆ ಹೋಗಿ ಕೂಡ್ತಾವೆ. ಅರ್ಧಮರ್ಧ ಭಕ್ತಿ ಇತ್ತು ಅಂತಂದ್ರೆ ಆ ಮನೆಯೊಳಗೆ ನೊಣದ ಗತಿ ಆಗ್ತೀವತ್ತ ನಮ್ಮ ಜೀವನ. ನಮ್ಮ ಭಕ್ತಿ ಹೆಂಗಿರಬೇಕು ಅಂತಂದ್ರೆ ಅಚಲವಾಗಿರಬೇಕು. ಪರಮಾತ್ಮ ಎದಕ್ಕೆ ಒಲಿತಾನು ಅಂತಂದ್ರೆ ನಮ್ಮ ಸಂಪತ್ತಕ್ಕಲ್ಲ, ನಮ್ಮ ರೂಪಕ್ಕಲ್ಲ, ನಮ್ಮ ಯಾತಕ್ಕೂ ಒಲಿಯೋದಿಲ್ಲ. ಪರಮಾತ್ಮ ಎದಕ್ಕೆ ಒಲಿತಾನಂದ್ರೆ ಭಕ್ತಿಗೆ ಒಲಿತಾನಂತ. ಭಕ್ತಿಗೆ ತಾನೊಲೆದ ಭಗವಂತ, ಭಕ್ತಿಗೆ ತಾನೊಲೆದ, ಪಾರ್ಥನ ರಥದಲ್ಲಿ ಸಾರಥಿಯಾಗಿ, ಪಾರ್ಥನ ರಥದಲ್ಲಿ ಸಾರಥಿಯಾಗಿ, ಕುದುರೆಯ ಮೈ ತೊಳೆದ ಭಗವಂತ, ಭಕ್ತಿಗೆ ತಾನೊಲೆದ, ಭಕ್ತಿಗೆ ತಾನೊಲೆದ ಭಗವಂತ, ಭಕ್ತಿಗೆ ತಾನೊಲೆದ. ಶಬರಿ ಅಂಜಲಿಗಾಗಿ ಹಂಬಲಸಿ, ಶಬರಿ ಅಂಜಲಿಗಾಗಿ ಹಂಬಲಸಿ, ಬೋರೆ ಹಣ್ಣನ್ನು ತಿಂದ ಭಗವಂತ, ಭಕ್ತಿಗೆ ತಾನೊಲೆದ, ಭಕ್ತಿಗೆ ತಾನೊಲೆದ ಭಗವಂತ, ಭಕ್ತಿಗೆ ತಾನೊಲೆದ. ಬಾಳೆ ಸಿಪ್ಪಿಗಾಗಿ ಬಾಯು ತೆರೆಯುತ್ತಿದ್ದ, ಬಾಳೆ ಸಿಪ್ಪಿಗಾಗಿ ಬಾಯು ತೆರೆಯುತ್ತಿದ್ದ, ವಿದುರನ ಸತಿ ಮುಂದ ಭಗವಂತ, ಭಕ್ತಿಗೆ ತಾನೊಲೆದ, ಭಕ್ತಿಗೆ ತಾನೊಲೆದ ಭಗವಂತ, ಭಕ್ತಿಗೆ ತಾನೊಲೆದ. ಸಂತಸಕುಬಾಯಿ ಚಿಂತನೆಗೊಳಗಾಗಿ, ಸಂತಸಕುಬಾಯಿ ಚಿಂತನೆಗೊಳಗಾಗಿ, ಸ್ವಂತ ಸೊಸೆಯಾದ ಭಗವಂತ, ಭಕ್ತಿಗೆ ತಾನೊಲೆದ, ಭಕ್ತಿಗೆ ತಾನೊಲೆದ ಭಗವಂತ, ಭಕ್ತಿಗೆ ತಾನೊಲೆದ. ದಾಮಾಜಿ ಪಂತನ ದಾಸನಾಗಿ, ದಾಮಾಜಿ ಪಂತನ ದಾಸನಾಗಿ, ಹಣದ ಪಾವತಿ ತಂದ ಭಗವಂತ, ಭಕ್ತಿಗೆ ತಾನೊಲೆದ. ಹರಿಹರ ಗುರು ನಿಮ್ಮ ಚರಣಕ್ಕೆ ಎರಗುವೆ, ಹರಿಹರ ಗುರು ನಿಮ್ಮ ಚರಣಕ್ಕೆ ಎರಗುವೆ, ನಾ ಕಂದ ಭಗವಂತ, ಭಕ್ತಿಗೆ ತಾನೊಲೆದ. ಪರಮಾತ್ಮ ಎತ್ತೆತ್ತಕ್ಕೂ ಒಲಿಯುವುದಿಲ್ಲ. ನಮ್ಮ ಮೈ ಮೇಲೆ ಭಾಳ ಬಂಗಾರ ಇದ್ರೆ ದೇವ್ರ ಗುಡಿಗೆ ಅದೇ ಅಂದ್ರೆ ದೇವ್ರು ಒಲಿತಾನನ್ರಿ? ಇಲ್ಲ. ಭಾಳ ಚಲೋ ಬಟ್ಟೆ ಹಾಕ್ಕೊಂಡು ಆದರೂ ಒಲಿಯುವುದಿಲ್ಲ. ಮ್ಯಾಲಿನ ಬಟ್ಟೆ ಒಡವೆ ವಸ್ತುಗಳು ಭಗವಂತ ನಮ್ಮನ್ನು ನೋಡೋದಿಲ್ಲ. ಏನು ನೋಡ್ತಾನೋ ಅಂತಂದ್ರೆ ನಮ್ಮ ಒಳಗಿರ್ತಕ್ಕಂಥ ಹೃದಯ ನೋಡ್ತಾನಂತ ಪರಮಾತ್ಮ. ದೂರದಿಂದ ಬಂದಿದ್ರತ್ತ ಪಾಂಡುರಂಗನ ದರ್ಶನಕ್ಕೆ ಭಾಳ ಜನ. ಆಷಾಢವಾರಿಗೆ ಲಕ್ಷಾಂತರ ಜನ ಬಂದಿತ್ತತ್ತ. ಪಾಂಡುರಂಗ ಸುಮ್ಮನೆ ನಡದ ಮೇಲೆ ಕೈ ಕಟ್ಕೊಂಡು ಹಿಂಗೆ ಸುಮ್ಮನೆ ನಿಂತು ಬಿಟ್ಟಿದ್ದತ್ತ. ಆಕೆ ರುಕ್ಮಾಬಾಯಿ ಹೇಳಿದ್ದತ್ತ, ಇಷ್ಟು ಜನ ಎಲ್ಲ ಬಂದಾರು, ನೀ ಹಿಂಗ್ಯಾಕೆ ಸುಮ್ಮನೆ ನಿಂತದ್ದು, ಯಾವಕ್ಕೆ ಒಂದಿಟ್ಟು ಆಶೀರ್ವಾದರೆ ಮಾಡು ಅಂದತ್ತಕ್ಕೆ ಹಿಂದೆ ನಿಂತ. ಅವಾಗ ಅವ ಪಾಂಡುರಂಗ ಅಂದತ್ತ, ಬರಬೇಕಾದವ ಬಂದಿಲ್ಲ, ಇವ್ರು ಬರಲಾರ್ದವ್ರು ಬಂದಾರಲ್ಲ ಅಂದ್ರತ್ತ. ಅವ್ರ್ಯಾರು ಅಂತ ಕೇಳಿದ್ದತ್ತ ರುಕ್ಮಾಬಾಯಿ. ಕರೆ ಕರೆ ಭಕ್ತಿ ಯಾರತ್ತಂದ್ರೆ ತುಕಾರಾಮ್ ಬರಬೇಕಾಗಿದ್ದು, ತುಕಾರಾಮನ ದಾರಿ ನೋಡ್ಕೋತ ನಾನು ನಿಂತಾನೆ ಅಂದತ್ತ ಪಾಂಡುರಂಗ. ಇವರಿಗೆಲ್ಲ ನಾ ಏನಾದರೂ ಕೊಡ್ತೇನಂದ್ರೆ ನಾನು ಇಲ್ಲಿ ನಿಂದ್ರು ಬಿಡಂಗಿಲ್ಲ ಅಂದ್ರತ್ತವ್ರು. ಹಂಗೆ ನಲಗೆ ಮುಕ್ತಿ ಧನ ಸಂಪದ ಸಂತ ಸಂಘ ದೇಯಿ ಸದಾ ಅಂತ ಹೇಳಿದ್ರು ಅವರು ತುಕಾರಾಮರು. ನನಗೇನೂ ಬೇಕಾಗಿಲ್ಲಪ್ಪ, ಯಾವ ಸಂಪತ್ತು ಬೇಕಾಗಿಲ್ಲ, ಅಧಿಕಾರ ಬೇಕಾಗಿಲ್ಲ, ಏನೇನೂ ಬೇಕಾಗಿಲ್ಲ. ನಲಗೆ ಮುಕ್ತಿ ಧನ ಸಂಪದ ಸಂತರ ಸಂಘ ಒಂದು ಕೊಡು ನನಗೆ. ಇವ್ಯಾವೂ ಬೇಡ, ನನಗೆ ಮುಕ್ತಿನೂ ಬೇಡ, ಸಂಪತ್ತು ಬೇಡ, ಏನೇನೂ ಬೇಕಾಗಿಲ್ಲ ಅಂತ ತುಕಾರಾಮ ಬೇಡ್ಕೊಂಡ. ನಾವು ಹತ್ತಿ ಕಟ್ಟಿಗೆ ಅಂತ ಊದ್ಕಡ್ಡಿ ತೊಗೊಂಡು ಹೋಗಿ
ಹತ್ತಿ ಕಟ್ಟಿಗೆ ಅಂತ ಉದ್ಕಟ್ಟಿರ್ತಾರಲ್ಲ, ಸ್ವಸ್ತಾದಾಗ ಸಿಗ್ತಾವ್ರೆ ಒಂದಿಟ್ಟಗಳು. ಉಲ್ಲಾಸ ಉದ್ಕಟ್ಟಿಗಿಂತ ಒಂದಿಟ್ಟು ಸ್ವಸ್ಥ ಸಿಗ್ತಾವೆ, ನಿಮ್ಗೆ ಗೊತ್ತಿರಲಿ. ನೀವೇನು ಅಂಥವು ತಂದಿರಂಗಿಲ್ಲ. ಅದಕ್ಕೆ ದೇವರು ನಮಗೆ ಒಲಿಯುವುದಿಲ್ಲ. ಅದಕ್ಕೆ ಪರಮಾತ್ಮ ಎದಕ್ಕೆ ಒಲಿತಂದ್ರೆ ಭಾವ ಬೇಕಾಗಿತ್ತು. ಭಾವ ತುಂಬಿ ನೀವು ಭಜನೆ ಮಾಡಿರಿ, ಭಾವ ತುಂಬಿ ನೀವೇನಪ್ಪ ಅವನು ಹೊಗಳ್ರಿ, ಭಾವ ತುಂಬಿ ಏನು ಶ್ರವಣಾದಿಗಳ ಮಾಡ್ತಿರ್ಲಿದು ಪ್ರತಿನಿತ್ಯದಲ್ಲಿ, ಇದಕ್ಕೆ ಭಗವಂತ ಒಲಿತಾನೆ, ಮತ್ತೆ ಅದಕ್ಕೆ ಒಲಿಯುವುದಿಲ್ಲ. ಅದಕ್ಕೆ ಭಾವಾಚಯ ಕೈಲ ಭಗವಂತ ಅಂತ ಹೇಳಿದ್ರು. ನಮ್ಮ ಭಾವಕ್ಕೆ ಪರಮಾತ್ಮ ಒಲಿತಾನು. ಅಂಥ ಭಕ್ತಿಯನ್ನು ಭಾಳ ಜನ ಮಾಡಿದರು. ಸಂತ ತುಕಾರಾಮರು ಎಂಥ ಭಕ್ತಿ ಅಂತಂದ್ರೆ, ಮನೆಯೊಳಗೆ ಒಂದು ಕಟ್ಟನ್ನ ಕಡ್ದೇನಂದ್ರೆ ಒಂದು ಕಾಳು ಇರಲಿಲ್ಲ, ಭಾಳ ಶ್ರೀಮಂತ ಇರಲಿಲ್ಲ. ಮತ್ತು ಅವ ಏನು ಹೇಳ್ತಾನೆ, ಶ್ರೀಮಂತ ಹೂನಿ ಶ್ರೀಮಂತ ಅಂತ ಹೇಳ್ತಾನೆ. ಶ್ರೀಮಂತರಿಗಿಂತಲೂ ಶ್ರೀಮಂತತ್ವ ಹೇಳ್ತಾನೆ. ಮನೆಯೊಳಗೆ ತಿಲ್ಲಾಕ ಕಾಳು ಇರಲಿಲ್ಲ, ಆದರೆ ಶ್ರೀಮಂತ ಹೂನಿ ಶ್ರೀಮಂತ ಅಂತ ಹೇಳಿದವು ತುಕಾರಾಮ. ಯಾಕೆ ಒಳಗೆ ತುಂಬಿತ್ತು ಒಂದು ವಿಠ್ಠಲನ ನಾಮ ಅನ್ನುವಂಥದ್ದು ಒಳಗೆ ತುಂಬಿತ್ತು, ಹೊರಗಿರಲಿಲ್ಲ. ನಮ್ಮ ಎಲ್ಲ ಹೊರಗೆ ತುಂಬಿಕೊಂಡದ್ದು, ಒಳಗೆ ಏನೇನೂ ಇಲ್ಲೇ ಇಲ್ಲ ಭಗವಂತ ನಾಮ. ಒಳಗೆಲ್ಲ ಗೊರ್ಲಿನ ಹತ್ಯಾವ. ಗೊರ್ಲಿ ಹತ್ತಿದ ಗೊತ್ತಾಗತ್ತಿಲ್ಲ. ಮತ್ತು ಮಡ್ಡೆ ನೆಲದಾಗ ಕಟ್ಟಿಗೆ ಓದಿ ಇಡ್ರಿ, ಒಂದು ತಿಂಗಳು ಬಿಟ್ಟು ಹೋಗಿ ನೋಡ್ರಿ, ಬರೀ ಎಲ್ಲ ಗೊರ್ಲಿನ ತುಂಬಿರ್ತೈತೆ ಅದ್ರಾಗ. ಹಂಗೆ ನಮ್ಮ ಹೃದಯದಾಗ ನಾವು ಬಗದು ನೋಡಿದ್ರೆ ಒಳಗೆ ಏನು ತುಂಬೈತೆ, ಬರೀ ಗೊರ್ಲಿ. ಗೊರ್ಲಿ ಅಂದ್ರೆ ಗೊತ್ತಾಗತ್ತಿಲ್ಲ, ಹುಳಾನ ಹುಳ. ಮತ್ತೇನು ಗೊರ್ಲಿ ಅಂದ್ರೆ ಅವಾಗೇನು ಲೆಕ್ಕ ಇಲ್ಲ. ಅದಕ್ಕೆ ಹುಳಕ್ಕೆ ಗೊರ್ಲಿ ಹುಳಕ್ಕೆ ಲೆಕ್ಕ ಹತ್ತಂಗಿಲ್ಲ. ಹಂಗೆ ನಮಗೆ ಬೈಕೆಗಳು ಹುಳ ಅನ್ನುವಂಥ ಬೈಕೆ ತುಂಬಿ ಕೂತಾವ. ಅದಕ್ಕೆ ಪರಮಾತ್ಮ ನಮಗೆ ಒಲಿಯುವುದಿಲ್ಲ. ಅದಕ್ಕೆ ಪರಮಾತ್ಮ ಒಲಿಬೇಕಾಗಿದ್ದು. ತುಕಾರಾಮನ ಬಡತಾನ ನೋಡೆ ಶಿವಾಜಿ ಮಹಾರಾಜರು ತುಂಬಿ ಕಳಿಸಿದ್ರತ್ತೆಲ್ಲ, ದವಸ ಧಾನ್ಯಗಳನ್ನೆಲ್ಲ ಕಳಿಸಿದ್ರತ್ತ, ಸಂಪತ್ತೆಲ್ಲ ಕೊಟ್ಟು ಕಳಿಸಿದ್ರತ್ತ. ತುಕಾರಾಮ್ ಭಜನೆ ಮಾಡಿ ತಳಗ ಮನೆಗೆ ಬರೋದ್ರಾಗ ಮನೆ ಒಳಗೆ ಬದಲಿಯಾಗಿತ್ತು. ನೋಡಿದ ಜೀಜಾಬಾಯಿಗೆ ಹೇಳಿದತ್ತು, ಇದೇನು ಎಲ್ಲಿದೆ? ಇಲ್ಲ, ಏನೋ ನಿಮ್ಮದು ಕೊಡೋದಿತ್ತ ತಂದು ಇಳಿಸ್ಯಾರಿಲ್ಲಿ ಅಂದು. ಅದು ಇನ್ನೂ 10 ಪಟ್ಟು ಕೊಡಬೇಕಾಗಿತ್ತು, ತೊಡೆ ತಂದು ಇಳಿಸ್ಯಾನ, ನಾ ಇಲ್ಲದಾಗ ಅದನ್ನು ಮೊದಲು ಕೊಟ್ಟು ಕಳಿಸೊಂದತ್ತು. ಇನ್ನೂ 10 ಪಟ್ಟು ಕೊಡಬೇಕಾದಿದ್ದು, ನಾ ಇಲ್ದಾಗ ಯಾಕೆ ಇಳಿಸ್ಯಾನ ಅಂದ್ರೆ 10 ಪಟ್ಟು ಕೊಡಬೇಕಾಗಿತ್ತು, ಅದಕ್ಕೆ ಇದನ್ನು ಮೊದಲು ಖಾಲಿ ಮಾಡಿಸೊಂದತ್ತು. ತುಕಾರಾಮನ ಹೃದಯ ನಮಗೆ ಎಷ್ಟು ಕೊಟ್ಟರು ಇನ್ನೂ ಬೇಕು ಅಂತ. ನಮ್ಮಲ್ಲಿ ಒಳಗೊಂದು ಶ್ರುತಿ ಐತಿ. ಶ್ರುತಿ ಅಂದ್ರೆ ಗೊತ್ತಾಗ್ತಿರಲ್ಲ, ಈ ಬೆಂಡಬಾಜಿ ಬಾರಿಸ್ತಿರ್ತಾರಲ್ಲ, ಸಾನಾಯಿ ಊದ್ತಿರ್ತಾರೋ, ಅದಕ್ಕೆ ಏನಂತೀರಿ ನೀವು? ಶ್ರುತಿನ ಅಂತಾರೆ ಅದಕ್ಕೆ. ಬೌ ಮತ್ತು ಊದ್ತಿರ್ತತ್ರಲ್ಲ, ಮೊಟ್ಟ ಮೊದಲು ಅದು ಊದ್ಲಾಕ ಹೈತಿರಂದ್ರೆ ಮುಂದೆ ಅವರೆಲ್ಲ ತಾಸೆದವರು ಪಿ ಅವರು ಎಲ್ಲ ಪಿ ಅವರು ಎಲ್ಲ ಊದ್ಲಾಕ ಶುರು ಮಾಡ್ತಾರೆ. ಹಂಗೆ ನಮಗೊಂದು ಶ್ರುತಿ ಒಳಗೊಂದು ಹಿಡ್ದೈತಿ. ಯಾವಾಗ ಹಿಡ್ದೈತಿ ಅಂದ್ರೆ, ಎಂದು ನಾವು ಭೂಮಿಗೆ ಬಂದೆವು ಈ ಬಿಟ್ಟು ಹೋಗೋ ತನಕ ಒಳಗೊಂದು ಶ್ರುತಿ ಐತಿ. ಆ ಶ್ರುತಿ ಯಾವಾಗ ಬಂದಾಕತ್ರಿ? ಕಾರ್ಯಕ್ರಮ ಮುಗಿದ ಬಳಿಕ ಬಂದಾಕತ್ತೆ. ಅದು ಶ್ರುತಿ ಬಂದಾತಂದ್ರೆ ಎಲ್ಲ ತಾಸೆಗಳು ನಿಂದಿರ್ತಾವೆ, ಪಿಗಳು ನಿಂದಿರ್ತಾವೆ, ಎಲ್ಲ ನಿಂದಿರ್ತಾವೆ. ಹಂಗೆ ನಮ್ಮ ಒಳಗೊಂದು ಶ್ರುತಿ ಐತಿ. ಏನೈತಿ ಅಂದ್ರೆ, ಬೇಕು ಅನ್ನುವಂಥದ್ದು ಐತಿ. ವಸ್ತುಗಳು ಬದಲಿ ಹಾಕೋತಾವ. ಅದು ಅವು ಹೆಂಗೆ ತಾಳ ರಾಗ ಎಲ್ಲ ಬದಲಿ ಆಗ್ತಾವೆ, ಹಂಗೆ ವಸ್ತುಗಳು ಬದಲಿ ಹಾಕೋತಾನ ಹೋದು. ಆದರೆ ಬೇಕನ್ನುವಂಥದ್ದು ನಮ್ಮಲ್ಲಿ ಒಳಗೆ ಉಳಿತು. ಭಕ್ತಿ ಅನ್ನುವಂಥದ್ದು ಹುಟ್ಟಲಿಲ್ಲತ್ತಂದ್ರೆ ನಾವು ಈ ಮನುಷ್ಯ ಜನ್ಮಕ್ಕೆ ಬಂದಿದ್ದು ವ್ಯರ್ಥ. ಜಂತುನಾಂ ನರಜನ್ಮ ದುರ್ಲಭಾಂ ಶಂಕರ್ ಹೇಳ್ಕೊಂಬರ್ತಾರೆ ಅವರು. 83,99,999 ಜನ್ಮ ಕಟ್ಟಾದಾಗ ಕೊನೆ ಜನ್ಮ ಈ ಮನುಷ್ಯ ಜನ್ಮ ಬಂದೈತೆ ನಮಗೆ. ಅದಕ್ಕೆ ಹಾನಿ ಮಾಡಲು ಬೇಡ ಹುಚ್ಚಪ್ಪಗಳಿರ, ಕಣ್ಣು ಕೈ ಕಾಲು ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಹುಚ್ಚರಾಗುವರೆ ಕೋಡಿ, ದಾಳಿ ಬಾರದ ಮುನ್ನ ಧರ್ಮವ ಗಳಿಸಿರೋ, ಹಾಳ ಸಂಸಾರ ಸುಳಿಗೆ ಸಿಲುಕಲು ಬೇಡ ಅಂತೇಳಿದರು. ಸುಳ್ಳಿನ ಸಂಸಾರ 3 ದಿನದ ಸಂತಿ ತೀರಿದ ಬಳಿಕ ಒಬ್ಬನೇ ಕುಂತಿತ್ತಮ್ಮ. ಯಾರು ಸಂಕಟ ಬರ್ತಾರನ್ರಿ? ಯಾರೂ ಬರುವುದಿಲ್ಲ, ಯಾರೂ ಬರೋಂಗಿಲ್ಲ ಅನ್ನೋದು ಗೊತ್ತಾಗಿದ್ರಲ್ಲ ಈಗ ಒಂದು 2 ವರ್ಷದ ಹಿಂದೆ. ಹೌದಲ್ರಿ? 2 ವರ್ಷದ ಹಿಂದೆ ಎಲ್ಲರಿಗೂ ಗೊತ್ತಾಗೈತಿ ಯಾರೂ ಬರೋಂಗಿಲ್ಲ ಅನ್ನೋದು ಗೊತ್ತಾಗ್ತದೆ. ಎಷ್ಟು ಸಂಪತ್ತರೆ ಬೆಣ್ಣತ್ತಲೆ ಬರ್ತದೆ? ಇಲ್ಲ. ಹೆಂಡ್ರು ಮಕ್ಕಳು ಬರೋಂಗಿಲ್ಲ, ಗಂಡರು ಮಕ್ಕಳು ಬರೋಂಗಿಲ್ಲ. ಯಾರಿಗೆ ಯಾರಿಲ್ಲ ಎರವಿನ ಸಂಸಾರ, ನೀರ ಮೇಲಿನ ಗುರುಳಿ ನಿಜವಲ್ಲೂ ಹರಿ ಅಂತ ಹೇಳಿದರು. ಇದು ನೀರ ಮೇಲಿನ ಗುರುಳಿ ಇದ್ದಂಗೆ ಇದು ಯಾವಾಗ ಟಪಕತ್ತು ಹೊಡಿತೈತಿ ಗೊತ್ತಿಲ್ಲ. ಹೋಗೋದ್ರೊಳಗೆ ಏನು ಮಾಡಬೇಕಾಗೈತಿ ಅಂದ್ರೆ, ಪರಮಾತ್ಮನ ಸ್ಮರಣೆಯರೇ ಮಾಡು, ನೀ ಭಜನೆಯರೇ ಮಾಡು, ಪೂಜಾರೇ ಮಾಡು, ಏನಾದರೂ ಮಾಡು. ಕಡೆಗೆ ಶ್ರವಣಾದಿಗಳನ್ನು ಮಾಡು, ಕೀರ್ತನ ಮಾಡು. ನೀ ಏನು ಮಾಡ್ತೀವಿ ಮಾಡು, ಕಡೆಗೆ ದಾನಾರೇ ಮಾಡತ್ತೆ ಹೇಳಿದ್ರು.
ನೀ ಏನೇನೂ ಮಾಡಲಿಲ್ಲತ್ತಂದ್ರೆ ಬಂದಿದ್ದ ಜೀವನ ಎಲ್ಲ ವ್ಯರ್ಥ ಆಗಿ ಹೋಗ್ತತಿ. ಅದಕ್ಕೆ ದಾಸರು ಹೇಳ್ತಾರೋ, ದಾನ ಮಾಡಲಿಲ್ಲ ನೀನು ಧರ್ಮ ಮಾಡಲಿಲ್ಲ, ದಾನಿ ದಾಸರ ಸಂಘದೊಳಗೆ ಒಂದು ಕ್ಷಣವೂ ಇರಲಿಲ್ಲ, ವ್ಯರ್ಥವಾಯಿತಲ್ಲೋ ಜನ್ಮ ವ್ಯರ್ಥವಾಯಿತು. ಹರಿಯ ನೆನೆಯಲಿಲ್ಲ ಹರುಷದಿ ಗರ್ವ ಪುಟ್ಟಿತ್ತಲ್ಲ, ಪರಮ ಮೂಢರಲ್ಲಿ ನಿರುತ ಸಂಗವ ಮಾಡಿ ಗುರು ಹಿರಿಯರ ದಯ ದೊರೆಯದೆ ಸುಮ್ಮನೆ ವ್ಯರ್ಥವಾಯಿತಲ್ಲೋ ಜನ್ಮ ವ್ಯರ್ಥವಾಯಿತು. ಪರಮಾತ್ಮನ ನಾಮಸ್ಮರಣೆ ಮಾಡಲಿಲ್ಲ, ಒಂದಿಷ್ಟು ದಾನ ಧರ್ಮಾದಿಗಳನ್ನು ಮಾಡಲಿಲ್ಲ, ಗಳಿಸಿದ ಇಟ್ಟು ಮತ್ತೇನು ಎಲ್ಲಿ ಮಣ್ಣಾಗ ಮುಚ್ಚೆ ಇಟ್ಟು ಯಾವತ್ತು ಮತ್ತೇನತಿ ಮುಚ್ಚಿಟ್ಟು ಸತ್ತ ಮುಂದೆ ಹೆಗ್ಗನಾಗಿ ಹುಟ್ಟಿದ ಮತ್ತೇನತಿ. ಹೆಗ್ಗನಾಗಿ ಕೆದರ್ಕೋತ ನಮ್ಮ ಮನ್ಯಾಗ ಭಾಳ ಹೆಗ್ಗನಾಗಿ ಅವ್ರು ಇರ್ತಿರ್ತಾರಲ್ಲ, ಅವ್ರು ಹಿಂದಿನವ್ರು ಬಂದಿರ್ತಾರೆ ಹೆಗ್ಗನಾಗಿ ಮತ್ತೇನತಿ. ಸಂಪತ್ತು ಮುಚ್ಚಿಟ್ಟಾರ ಅಂತೇಳಿ ಬಂದಿರ್ತಾರೆ ಹೆಗ್ಗನಾಗಿ. ಅವ್ರು ಯಾಕೆ ಬಂದಾರತ್ತಂದ್ರೆ ವಾಸನ ಒಂದೈತ್ಲೆ, ವಾಸನ ಹೋಗೋದು ಭಾಳ ದುರ್ಲಭತೆ ಅದು. ಹಾಗೇನು ವಾಸನ ಎಲ್ಲರಿಗೂ ಕಳ್ಕೊಳಕ್ಕೆ ಅಸಾಧ್ಯವಾದಂಥ ಮಾತು. ಯಾರು ವಾಸನ ಕಳ್ಕೊತಾರೋ ಅವ್ರಿಗೆ ಮುಕ್ತರ ಆಗ್ಲಾಕ ಬರ್ತೈತಿ. ಎಲ್ಲಿ ತನಕ ವಾಸನ ಐತಿಯೋ ಅಲ್ಲಿ ತನಕ ನಮಗೆ ಮುಕ್ತಿ ಅನ್ನುವಂಥದ್ದಿಲ್ಲ. ಮುಕ್ತಿ ಯಾವಾಗ ಆಕತ್ರಿ? ನೀರಿಗೆ ಮುಕ್ತಿ ಯಾವಾಗ್ರಿ? ಮುತ್ತಾದಾಗ. ಮುತ್ತು ನೀರೊಳು ಪುಟ್ಟಿ ಮತ್ತೆ ನೀರಪ್ಪುವುದೇ ಮುತ್ತು ಲಕ್ಷಾಂತರಕ್ಕೆ ಬೆಲೆಯಾದಿತ್ತು. ಹುಟ್ಟವನು ನರನಲ್ಲ ತತ್ವಜ್ಞಾನಿ ಅವನು, ಅತ್ಯಂತ ಆನಂದ ಪರಿಪೂರ್ಣನವನು. ನೀರು ಯಾವಾಗ ಮುಕ್ತಿ ಆಕತಿ ಅಂತಂದ್ರೆ ಸ್ವಾತಿ ನಕ್ಷತ್ರ ಬರಬೇಕು. ಆ ಸ್ವಾತಿ ನಕ್ಷತ್ರ ಬಂದಾಗ ಕಪ್ಪಿ ಚಿಪ್ಪಿನೊಳಗೆ ತೇಲ್ತಕ್ಕಂಥ ಸಮುದ್ರದಲ್ಲಿ ಕಪ್ಪಿ ಚಿಪ್ಪಿನೊಳಗೆ ಆ ಹನಿ ಬಿದ್ದಾಗ ಅದು ಮುಚ್ಚಿಕೊಂಡು ನೀರಾಗಿ ಇಳಿತು ಅಂದ್ರೆ ಆ ಹಣಿಗೆ ಯಾವಾಗ ಮುಕ್ತಿ ಆಕತಿ, ಆ ನೀರಿನ ಬಿಂದುವಿಗೆ. ಹಂಗೆ ನಮಗೆ ಮುಕ್ತಿ ಆಗಬೇಕಾಗಿತ್ತು ಅಂತಂದ್ರೆ ಸ್ವಾತಿ ನಕ್ಷತ್ರ ಬರಬೇಕಂದ್ರೆ ಯಾವುದು ಬಂದದಿಲ್ಲ. ನಾವೆಲ್ಲ ನರಜನ್ಮಕ್ಕೆ ಬಂದೀವಿ, ನಾವೆಲ್ಲರೂ ಸ್ವಾತಿ ನಕ್ಷತ್ರಕ್ಕೆ ಬಂದಂಗೆ ಬಂದೀವಿ. ಈಗ ನಾವು ಕಪ್ಪಿ ಚಿಪ್ ಅಂದ್ರೆ ಸದ್ಗುರುಗಳ ಹತ್ತಿರ ನಾವು ಬರಬೇಕು, ಕೂತು ಆಲಿಸ್ಬೇಕು. ಅವ್ರೇನು ಹೇಳ್ತಾರೆ ಅದನ್ನೆಲ್ಲ ಒಳಗೆ ಇಳಿಸ್ಕೋಬೇಕು. ಮತ್ತೇನು ಕಪ್ಪಿ ಚಿಪ್ ಹಿಂಗೆ ಮುಚ್ಕೋತೈತೋ ಹಂಗೆ ಒಳಗೆ ನಮ್ಮ ಒಳಗೆ ಇಳಿಬೇಕಲ್ಲ. ಒಂದಿಷ್ಟು ಏನಾದರೂ ಒಂದಿಷ್ಟು ಒಳಗೆ ಇಳಿತು, ಗುರುಗಳು ಹೇಳಿರ್ತಕ್ಕಂಥ ಅಮೃತ ವಾಣಿ ಒಳಗೆ ಇಳಿತು ಅಂದ್ರೆ ಅವಾಗ ಮುತ್ತಾಗ್ಲಾಕ ಬರ್ತೈತಿ. ಇರಲಿಲ್ಲತ್ತಂದ್ರೆ ಮತ್ತು ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಇಹ ಸಂಸಾರಿ ಕಲು ದುಸ್ತಾರಿ ಕೃಪಯಾ ಪಾರಿ ಪಾಯ ಮುರಾರಿ ಭಯ ಗೋವಿಂದಂ ಗೋವಿಂದಂ ಭಯ ಮೂಢಮತಿ. ಶಂಕರ್ ಹೇಳ್ಕೊಂಬರ್ತಾರೆ. ಅದಕ್ಕೆ ಈ ಹುಟ್ಟುವುದು ಸಾಯುವುದು ಹುಟ್ಟುವುದು, ಸತ್ಯಕ್ಕೆ ಹುಟ್ಲಕ್ಕ ಹುಟ್ಟಿದ್ಯಾಕ ಸಾಯಕ ಇದಕ್ಕೆ ಬಂದಿಲ್ಲ ನಾವು. ಹುಟ್ಟು ಸಾವುಗಳ ಗುಟ್ಟನರಿಯಲು ಗುಪ್ತ ಮಾರ್ಗ ತಿಳಿಸ್ಯಾರ ನಮಗೆ ಸದ್ಗುರುಗಳು. ಹುಟ್ಟು ಸಾವುಗಳ ಗುಪ್ತ ಮಾರ್ಗವನ್ನು ಯಾಕೆ ತಿಳಿಸ್ಯಾರಂದ್ರೆ ಈ ಹುಟ್ಟು ಸಾವುಗಳನ್ನು ಚಕ್ರದಿಂದ ನಾವು ಬಿಡುಗಡೆ ಆಗ್ಲಾಕ ಒಂದು ಗುಪ್ತ ಮಾರ್ಗ ತಿಳಿಸ್ಯಾರ. ಯಾವುದು ಅಂತಂದ್ರೆ ಪರಮಾತ್ಮನ ನಾಮಸ್ಮರಣೆ. ನಾಮಸ್ಮರಣ ನಿರಂತರ ತೇ ಜಾನಾವೇ ಪುಣ್ಯ ಶರೀರ ಮಹಾದೋಷಾಂಚೆ ಗಿರಿವರ ರಾಮನಾಮನಾಸತಿ ಅಂತ ಸಮರ್ಥ ರಾಮದಾಸರು ಹೇಳ್ಕೊಂಬರ್ತಾರೆ. ಯಾರು ಅಖಂಡವಾದ ನಾಮಸ್ಮರಣೆ ಮಾಡ್ತಾರೋ ಈ ಶರೀರ ಏನಾಗ್ತೈತಿ ಅಂದ್ರೆ ಪವಿತ್ರ ಆಗ್ತೈತಿ ಅಂತ. ಬರೇ ಸೋಪ್ ಹಚ್ಚಿದ್ರೆ ಪವಿತ್ರ ಆಗಂಗಿಲ್ಲ ರೀ. ಈ ಶರೀರ ಸೋಪ್ ಹಚ್ಚಿ ಇಂಥ ಪೌಡ್ರ್ ಹಚ್ಕೊಂಡ್ರೆ ಪವಿತ್ರ ಆಗಂಗಿಲ್ಲ. ಈ ಶರೀರ ಪವಿತ್ರ ಆಗಬೇಕಾಗಿತ್ತು ಅಂದ್ರೆ ಮಾಂಸಪಿಂಡ ಹೋಗಿ ಮಂತ್ರಪಿಂಡ ಆಗಬೇಕಾಗಿತ್ತು ಅಂದ್ರೆ ಗುರುಮಂತ್ರವನ್ನು ಯಾವಾಗಲೂ ಬಿಡದೆ ಜಪಿಸ್ಬೇಕಂತ. ಜಾಗ್ರ ಸ್ವಪ್ನ ಈ ಸುಸುಪ್ತಿ ಮೂರು ಅವಸ್ಥೆದೊಳಗೆ ಪರಮಾತ್ಮನ ಯಾರು ಚಿಂತನೆ ಮಾಡ್ತಾರೋ ಅವ್ರಿಗೆ ಮಾತ್ರ ಇದ್ರ ಬಿಡುಗಡೆ ಸಾಧ್ಯತೆಪ್ಪ. ತನಕ ಬಿಡುಗಡೆ ಇಲ್ಲ. ಹಂಗೆ ಹೋಗೋದು ಬರೋದು ಹಂಗೆ ಕಾಲಚಕ್ರದೊಳಗೆ ನಾವು ತಿರುಗಬೇಕಾಗ್ತತಿ. ಅದಕ್ಕೆ ನಾಮಸ್ಮರಣೆ ಅನ್ನುವಂಥ ಅದು ಭಾಳ ಸುಲಭತೆ ಅಂತ ಹೇಳ್ತಾರೆ ಅವರು. ಅದಕ್ಕೇನು ರೊಕ್ಕ ಬೇಕಾಗಿಲ್ಲ, ರೂಪಾಯಿ ಬೇಕಾಗಿಲ್ಲ, ಏನೇನೂ ಬೇಕಾಗಿಲ್ಲ. ಗುರು ಕೊಟ್ಟಂಥ ನಾಮಸ್ಮರಣೆ ಮಾಡ್ಲಿಕ್ಕೆ ಏನೇನೂ ಬೇಕಾಗಿಲ್ಲ. ಆದರೆ ಮನಸ್ಸು ಮಾತ್ರ ಆ ನಾಮಸ್ಮರಣೆ ಮಾಡಿ ನಿಂದಿರಬೇಕಲ್ಲ. ಒಂದು ಕ್ಷಣಕ್ಕೆ ಹಾರ್ತತಿ. ಇದು ಮರ್ಕಟ ಅಂತ ಹೇಳಿದ್ರು ನಿಜಗೊಂಡ್ರು. ಮಂಗ ಅಂತ ಹೇಳಿದ್ರೆ ಮತ್ತೇನತಿ, ಮಂಗ ಒಂದೇ ಟೊಂಗಿ ಹಾಕಿ ಕೊಂಡಿರ್ತತ್ರ ಇಲ್ಲ. ಹಂಗೆ ನಮ್ಮ ಮನಸ್ಸು ಅನ್ನುವಂಥದ್ದು ಮಂಗ ಕ್ಷಣಕ್ಕೆ ಈಗ ಹೊರಗೆ ಎಲ್ಲೇ ಮಳೆ ಸಣ್ಣಂಗೆ ಶುರು ಆಗ್ತದೆ, ಮನೆಗೆ ಹೆಂಗೆ ಹೋಗೋದು ಒಂದು ಶುರು ಆಕತಿ. ಪ್ರವಚನ ಕೇಳಕ್ಕೆ ಬರೋಂಗಿಲ್ಲ, ಒಳಗೆ ಇಳಿಯಂಗಿಲ್ಲ. ಅದ ಯಾಕೆ ಮನಸ್ಸು ಹಿಂಗೆ ಆವಾಗ ಕ್ಷಣಕ್ಕೆ ಬದಲಿ ಆಗ್ತಿರ್ತತಿ. ಅದಕ್ಕೆ ಉಪರಾಟಿ ನಾಮ ಸಾಟಿ ವಾಲ್ಮೀಕಿ ತರ್ಲಾ ಊಟ ಹುಟ್ಟಿ ಭವಿಷ್ಯ ಒದಲ ಶತಕೋಟಿ ರಘುನಾಥ ಚರಿತ್ರತ್. ಯಾರಿಗೆ? ವಾಲ್ಮೀಕಿಗೆ ರಾಮ ಅಲ್ಲಾಕೆ ಬರಲಿಲ್ಲ. ಉಪರಾಟಿ ನಾಮ ಸಾಟಿ ವಾಲ್ಮೀಕಿ ತರ್ಲಾ ಊಟ ಹುಟ್ಟಿ ಭವಿಷ್ಯ ಒದಲ ಶತಕೋಟಿ ರಘುನಾಥ ಚರಿತ್ರೆ ಎಟ್ಟು ಬರದ ಅಂತ ಕೇಳಿದ್ರೆ ಶತಕೋಟಿ ಶ್ಲೋಕಗಳನ್ನು ಬರೆದತ್ತವ ರಾಮಾಯಣಿಯನ್ನು. ಎದರಿಂದ ಬತ್ತು? ಅವ ಯಾವ ಶಾಲೆಗೆ ಹೋಗಿದ್ದ?
ಸಾಲಿಯ ನೋಡಿದಿರ ಸದ್ಗುರುವಿನ ಸಾಲಿಗೆ ಹೋಗಿದ್ದವು. ಒಮ್ಮೆ ನಾರದ್ರ ಭೇಟಿ ಆದರೂ ಆ ಭೇಟಿ ಆದಾಗ ಅವಾಗ ರಾಮ ರಾಮ ಅಲ್ಲಾಕ ಬರ್ಲಾರ್ದಕ್ಕೆ 2 ಮರದ ಮಧ್ಯದೊಳಗೆ ಕುಂಡಿಸಿ ಆ ಮರ ಈ ಮರ ರಾಮ ರಾಮ ಆತತ್ತ. ಆ ಮರ ಈ ಮರ ಹೋಗಿ ಉಪರಾಟಿ ನಾಮ ಸಾಟಿ ವಾಲ್ಮೀಕಿ ತರ್ಲ ಉಟಿ ಆ ಮರ ಈ ಮರ ರಾಮ ರಾಮ ಆತತ್ತ. ಅದು ಉಲ್ಟಾ ಹೋಗಿ ರಾಮ ರಾಮನು ಅಂತ ಜಪ ಮಾಡಿ ಏನು ಬರೋದಾತಂದ್ರೆ ಶತಕೋಟಿ ಶ್ಲೋಕಗಳನ್ನು ಬರೋದತ್ತವ ರಾಮಾಯಣಿಯನ್ನು. ರಾಮ ಹುಟ್ಟೋಕ್ಕಿಂತ ಪೂರ್ವದಲ್ಲೇ ಬರೋದತ್ತವ. ಮತ್ತು ಆ ಶಕ್ತಿ ಎದರಿಂದ ಬರ್ತಂದ್ರೆ ಭಗವಂತ ನಾಮಸ್ಮರಣೆಯಿಂದ. ಖಂಡ ನಾಮಸ್ಮರಣೆ ಖಂಡಾಗಬಾರ್ದು. ಖಂಡ ಮತ್ತು ಅಖಂಡ ಅಂತಂದ್ರೆ ನಿಮ್ಗೆ ಗೊತ್ತಾಕತಿ, ರೈತರಿಗೆ ಗೊತ್ತಾಕತಿ. ತೊಗರಿ ಕಂಡು ಹಾಕವಲ್ಲ, ಗೊತ್ತೈತೇನು? ತೊಗರಿ ಕಂಡು ಹಾಕವಲ್ಲ, ಕಂಡಿದ್ದು ತೊಗರಿ ಬೆಲೆ ಇರ್ತೈತೇನು? ಇಲ್ಲ, ಬೆಲೆ ಕಮ್ಮಿ ಭಾಳ ಇರ್ತೈತೆ. ತೊಗರಿ ಚಲೋ ಇತ್ತಂದ್ರೆ, ಗುಂಡಿತ್ತಂದ್ರೆ ಅದಕ್ಕೆ ಬೆಲೆ ಹೆಚ್ಚಿರ್ತೈತಿ. ಕಂಡಾಗ್ಲಾರ ತೊಗರಿಗೆ. ಕಂಡ ತೊಗರಿ ಏನು ಮಾಡ್ತಾರೆ ರೈತರು? ಚಾಣೀಸ್ ಮನ್ಯಾಗ ಇಟ್ಕೋತಾರೆ, ನುಚ್ಚಬ್ಯಾಳಿ ಮಾಡ್ಲಾಕ್ಕೆ ಬರ್ತೈತೆ ಅಂತೇಳಿ ಮಾರಕ್ಕೆ ಹೋಗಂಗಿಲ್ಲ ಹತ್ರ. ಹಂಗೆ ನಮ್ಮಲ್ಲಿ ನಾಮಸ್ಮರಣೆ ಅನ್ನುವಂಥದ್ದು ಅಖಂಡ ಆಗಬೇಕಾಗಿತ್ತು ಅಂತಂದ್ರೆ ಮೊದಲು ನಾವು ಜಾಗ್ರದೊಳಗೆ ಜಾಗ್ರ ಆಗಬೇಕು. ಈಗೇನು ನಾವು ಜಾಗ್ರ ಕೂತೀವ್ರ, ಈ ಜಾಗ್ರದೊಳಗೆ ಜಾಗ್ರ ಆಗಬೇಕು. ಈ ಭಗವಂತ ನಾಮಸ್ಮರಣೆ ನಮ್ಮೊಳಗೆ ನಡೆದೈತಿಲ್ಲೋ ಅಂತ ನಮ್ಮನ್ನು ನಾವು ಕುರಿತು ಕೇಳ್ಕೊತ ಕೂಡಬೇಕಾಗೈತಿ. ಇಲ್ಲಿ ಅವಾಗ ಸ್ವಪ್ನದೊಳಗೆ ನಡೀತೈತಿ. ಜಾಗ್ರ ಸ್ವಪ್ನದೊಳಗೆ ಭಗವಂತ ನಾಮಸ್ಮರಣೆ ನಡೀತು ಅಂದ್ರೆ ಆವಾಗ ಸುಸುಪ್ತಿ ಒಳಗೆ ಅಂದ್ರೆ ಗಾಢ ನಿದ್ರೆ ಒಳಗೆ ನಾದವ ಕೇಳುತ್ತಾ ನಿದ್ರೆಯ ಮಾಡುತ್ತಾ ಬ್ರಹ್ಮವ ತಾನಾಗಿ ನಾದವ ಕೇಳಲು ನಾನಾ ಗುಣಗಳು ಹೋದವು ತಾವಾಗಿ ಮನ ಇಂದ್ರಿಯಗಳು ಹುಡುಕಿದರಿಲ್ಲ ನಿಂತವು ಜಾಗದಲ್ಲಿ ಅಂತ ಹೇಳ್ತಾರೆ. ಆವಾಗ ಮನಸ್ಸನ್ನುವಂಥ ಇಂದ್ರಿಯಗಳೆಲ್ಲ ಸ್ತಬ್ಧಾಗೆ ಭಗವಂತ ನಾಮಸ್ಮರಣೆ ಅಖಂಡ ನಡೀತೈತಿ. ಅಲ್ಲಿ ತನಕ ನಮಗೆ ನಡೀಲಿಲ್ಲ ಅಂತಂದ್ರೆ ನಾವು ಅಲ್ಲಿ ತನಕ ಹುಟ್ಟು ಸಾವುಗಳ ಚಕ್ರದೊಳಗೆ ತಿರುಗಬೇಕಾಗ್ತದೆ. ಜಾತ್ರೆ ಒಳಗೆ ಬಂದಿರ್ತಲ್ಲ ದೊಡ್ಡ ಚಕ್ರ, ತೊಟ್ಟಿನ ಚಕ್ರಗಳು ಬಂದಿರ್ತಾರಲ್ಲ, ಮ್ಯಾಲೆ ಹದಂಗೆ ಆಗಿರ್ತೈತಿ. ಹೋತನಕ ಮತ್ತದು ತಳಗ ಬಂದಿರ್ತೈತಿ. ಹಂಗೆ ಎಲ್ಲ ಜಾತ್ರೆ ಕಂಡಂಗೆ ಆಗೋದ್ರಾಗ ಹೆಂಗೆ ತಳಗೆ ಬರ್ತೈತೆ ಹಂಗೆ ನಮ್ಮದು ಆವಿಷ್ಯ ಹಿಂಗೆ ಹೋತನಕ ತಳಗ ಬಂದಿರ್ತೀವಿ ನಾವು. ಅದಕ್ಕೆ ನಾವು ಮಾಡೋರು ಯಾವಾಗಪ್ಪ? ಪರಮಾತ್ಮ ನಾಮಸ್ಮರಣೆ. ಆವಿಷ್ಯ 10 ರಾತ್ರಿಗೆ ಹೋದವು 50 ಪ್ರಾಯಕ್ಕೆ 20 ಪ್ರಾಯದ ಗಾಯಕ 30 ಅಂತ ಹೇಳ್ತಾರೆ ಅವರು. ರಾತ್ರಿ ನಿದ್ರೆ ಒಳಗೆ 50 ವರ್ಷ ಹೋಗ್ಯಾರ, ನಮ್ಗೆ ಗೊತ್ತೇ ಇಲ್ಲ. ಇನ್ನು ಈಗೆಲ್ರಿ ವಯಸ್ಸಾಗ ನಮ್ಮ ಮುತ್ಯಾಗಳು ಕೇಳಬೇಕು. ಈ ಮುಧೋಳ ತಾಲೂಕು ಉತ್ತೂರು ಅಂತೇಳಿ ಒಂದು ಊರತಿ, ಅಲ್ಲಿ ಅದನ್ನು ಕೇಳ್ತಿದ್ದೆವು. 6 ತಿಂಗಳಿಗೆ ಒಂದು ಕಾರ್ಯಕ್ರಮಕ್ಕೆ ಹೋಗೋರಲ್ಲಿ ಅದ ವಯಸ್ಸು ಎಟ್ಟಾಗ್ಯಾನ, ನಾಲ್ಕಿ ಪತ್ರದ ಯಾವತ್ತು ಹೇಳ ಮಮ್ಮಿ ಹೋದಾಗ ನಾಲ್ಕಿ ಪತ್ರದ ಇಂದ್ರೆ ಗೊತ್ತಾಗೈತಿಲ್ಲ. ಮತ್ತು 85. ಹಾಂ, ಹಳಿ ಮಂದಿ ಹಿಂಗೆ ಹೇಳ್ತಿದ್ರು. ನಾಲ್ಕಿ ಪತ್ರದ 5 ಆಗ್ಯಾವ. 6 ತಿಂಗಳು ಬಿಟ್ಟು ಹೋಗೋಣ, ನಾಲ್ಕಿ ಪತ್ರದ 10 ಆಗ್ಯಾವ. ನಾವು 6 ತಿಂಗಳದಾಗ 5 ವರ್ಷ ಸೇರಿಸಿಡ ಅಂದ್ರೆ ಹವ್ಯಾಸ ಅವ್ರದ್ದು ವಯಸ್ಸು ಹೆಚ್ಚು ವಯಸ್ಸಾಗನ ಮನುಷ್ಯನಿಗೆ ಹಿಂಗೊಂದು ಹವ್ಯಾಸ ಶುರುವಾಗ್ತೈತಿ. ಅದಕ್ಕೆ ಹಿಂಗೆ ಹವ್ಯಾಸ ಎದರೊಳಗೆ ಪ್ರವೃತ್ತಿ ಆಗ್ಬೇಕಂದ್ರೆ ಭಗವಂತ ನಾಮಸ್ಮರಣೆ ಒಳಗೆ ಪ್ರವೃತ್ತಿ ಆಗ್ಬೇಕು ನಮಗೆ. ಅದಕ್ಕೆ ಶತಕೋಟಿ ಶ್ಲೋಕವನ್ನು ಬರೆದಾಗ ದೇವತೆಗಳು ದಾನವರು ಮಾನವರಿಗೆ ಎಲ್ಲ ಜಗಳ ಶುರುವಾಯ್ತತ್ತು. ಈ ಶ್ಲೋಕ ನಮಗಾಗಬೇಕು ಅಂತ 3 ಮಂದಿಗೆ ನ್ಯಾಯ ಬಗೆಹರಿಲಿಲ್ಲ. 3 ಮಂದಿ ಜಗಳಾಡ್ಕೋತ ಪರಮಾತ್ಮ ಶಂಕರ ಭಗವಂತನ ಕಡೆ ಹೋದ್ರತ್ತ. ಶಂಕರ ಪರಮಾತ್ಮನ ಕಡೆ ಹೋದ ಕೂಡಲೇ ಅವಂದ ಈ 3 ಜನ ಎಂದೂ ಒಕ್ಕಟ್ಟಾಗಿ ಬರಲಾರ್ದವರು. ಬಿಜಾಪುರ ಮುಳ್ಳು ಇದ್ದಂಗೆ ಇವರು 3 ಮಂದಿ ಅಂದ್ರೆ ಅತ್ತಾರಲ್ಲ, ಬಿಜಾಪುರ ಮುಳ್ಳತ್ತ ಹೆಂಗೆ ಹೋಗೋರು ಒಂದು ಮುಳ್ಳು ಮ್ಯಾಲೆ ಹತ್ತದ. ಹಂಗೆ ಇದು 3 ಮಂದಿ ಎಂದೂ ಕೂಡಿ ಬರಲಾರ್ದವ್ರು ಮೂಡಿ ಬಂದಾರಂದ್ರೆ ಏನು ವಿಶೇಷ ಅಂತ ಕೇಳಿದತ್ತ ಅವ್ನು ಶಂಕರ ಪರಮಾತ್ಮ. ಅವಾಗ ಅವ್ನು ಹೇಳಿದ್ರತ್ತ, ಭೂಲೋಕದೊಳಗೆ ಹಿಂಗೆ ವಾಲ್ಮೀಕಿ ಮಹರ್ಷಿ ಶತಕೋಟಿ ರಾಮಾಯಣಿ ಶ್ಲೋಕವನ್ನು ಬರೆದಾರ, ಅವು ನಮಗಾಗಬೇಕಂತ ಇವರು ಮಾನವರಂದರು. ದೇವತೆಗಳಂದರು ನಾವು ನಮಗಾಗಬೇಕಂದ್ರೆ ಅವರು, ದಾನವರು ದೈತ್ರು ಅವರಂದರು ನಮಗಾಗಬೇಕು ಅಂತಂದ್ರು. ಅವಾಗ ಶಂಕರ ಪರಮಾತ್ಮ ಭಾಳ ಚೆನ್ನಾಗಿ ಪಾಲ ಮಾಡಿಕೊಟ್ಟತ್ತ. ಶತಕೋಟಿ ಶ್ಲೋಕದೊಳಗೆ 33 ಕೋಟಿ ಶ್ಲೋಕಗಳನ್ನು ಹಚ್ಚಿಕೊಟ್ಟತ್ತ. ಎಷ್ಟು ಉಳಿದ್ರಿ? 33 ಕೋಟಿ ಹಚ್ಚಿದಾಗ 1 ಕೋಟಿ ಶ್ಲೋಕ ಉಳಿದು 1 ಕೋಟಿ ಶ್ಲೋಕದೊಳಗೆ 33 ಲಕ್ಷದಂತೆ ಹಚ್ಚಿಕೊಟ್ಟತ್ತು ಎಲ್ಲರಿಗೆ. 1 ಲಕ್ಷ ಶ್ಲೋಕ ಉಳಿದು ಅತ್ತ. 1 ಲಕ್ಷ ಶ್ಲೋಕದೊಳಗೆ 33 ಸಾವಿರದಂತೆ ಹೆಚ್ಚಿಕೊಟ್ಟತ್ತ. 1,000 ಶ್ಲೋಕ ಉಳಿದು ಅತ್ತ. 1000 ಶ್ಲೋಕದೊಳಗೆ 333 ಹಚ್ಚಿಕೊಟ್ಟತ್ತ. ಎಷ್ಟು ಉಳಿತು? 1 ಶ್ಲೋಕ ಉಳಿತತ್ತ. 1 ಶ್ಲೋಕ 32 ಅಕ್ಷರದಿತ್ತತ್ತ. ಅದು ಒಂದೇ ಶ್ಲೋಕ
32 ಅಕ್ಷರದ ಒಂದೇ ಶ್ಲೋಕ ಇತ್ತತ್ತ 10 ಅಕ್ಷರ ಎಲ್ಲ ಹಚ್ಚಿಕೊಟ್ಟತ್ತ 2 ಅಕ್ಷರ ತಾನೇ ಇಟ್ಟುಕೊಂಡತ್ತ ಶಂಕರ ಪರಮಾತ್ಮ. ಅವೆರಡು ಅಕ್ಷರ ಯಾವುವು ಅಂತ ಕೇಳಿದರೆ ರಾಮ. ಅದಕ್ಕೆ ರಾಮ ಮಂತ್ರವ ಜಪಿಸೋ ಏ ಮನುಜ, ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ, ಸೋಮಶೇಖರ ತನ್ನ ಬಾಮೆಗೆ ಪೇಳಿದ ಮಂತ್ರ ರಾಮ ಮಂತ್ರವ ಜಪಿಸು ಅಂತ ಶಂಕರ ಪರಮಾತ್ಮನ ಹೇಳಿದತ್ತು. ಅದಕ್ಕೆ ನಾವು ಏನು ಮಾಡಬೇಕು, ಪರಮಾತ್ಮನ ಅಖಂಡ ನಾಮಸ್ಮರಣೆ ಮಾಡಬೇಕಾಗೈತಿ. ನೀ ರಾಮನಾಮ ಜಪ ಮಾಡು, ಶಿವನ ಮಂತ್ರ ಜಪ ಮಾಡು, ವಿಷ್ಣುನ ಮಂತ್ರಾರೇ ಮಾಡು, ದೇವಿ ಜಪಾರೇ ಮಾಡು, ಗಾಯತ್ರಿ ಮಂತ್ರ, ಯಾವುದೇ ಮಂತ್ರ ಜಪ ಮಾಡು, ಅದರ ಮ್ಯಾಲೆ ವಿಶ್ವಾಸ ಇಟ್ಟು ಮಾಡಬೇಕು, ನಂಬಿಕೆ ಇಡಬೇಕು. ಮೊದಲು ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ಅಂತ ಹೇಳ್ತಾರೆ ದಾಸರು. ನಂಬಲಾರದೆ ಕೆಟ್ಟು ಹೋದರು. ಯಾರು ನಂಬಿಲ್ಲ ಅವರು ಕೆಟ್ಟು ಹೋಗ್ಯಾರ, ಯಾರು ನಂಬ್ಯಾರ ಯಾರು ಕೆಟ್ಟಾರ್ರಿ, ಯಾರೂ ಕೆಟ್ಟಿಲ್ಲ. ಪರಮಾತ್ಮ ಮ್ಯಾಲೆ ಯಾರು ನಂಬಿಕೆ ಇಟ್ಟಾರೋ ಅವ್ರು ಯಾರ್ಯಾರೂ ಕೆಟ್ಟಿಲ್ಲ, ಅವರು ಸತ್ತು ಅದಾರ. ಅವ್ರ ಮೇಲೆ ನಾವು ಯಾರು ನಂಬಿಕೆ ಸರಿಯಾಗಿ ಇಟ್ಟಿಲ್ಲ, ನಾವು ಇದು ಸತ್ಯ ಮತ್ತು ನಮ್ಮ ಹೆಸರು ಉಳಿದಿಲ್ಲ ತಿನ್ನಮನ. ಅದಕ್ಕೆ ನಂಬಿ ಕೆಟ್ಟವರಿಲ್ಲೋ ರಂಗಯ್ಯನ ಅಂತೇಳಿದರು ದಾಸರು. ಅದಕ್ಕೆ ಅಚಲವಾದಂಥ ನಂಬಿಕೆ ನಮ್ಮಲ್ಲಿ ಬೇಕು. ಎದ್ರ ಮೇಲೆ ಬೇಕು ಅಂದ್ರೆ ಗುರುವಿನ ಮೇಲೆ, ಗುರುವಿನ ವಾಕ್ಯದ ಮೇಲೆ ನಮ್ಮದು ವಿಶ್ವಾಸ ಬೇಕು, ಮೊದಲು ನಂಬಿಕೆ ಬೇಕು. ಪ್ರಭು ರಾಮಚಂದ್ರನ ಅವತಾರ ಆಯ್ತತ್ತ ಅಯೋಧ್ಯದೊಳಗೆ ನವರಾತ್ರಿ ಅದ್ಯಾವುದು ನವಮಿಗೆ, ಚೈತ್ರ ಮಾಸ ನವಮಿಗೆ ಪ್ರಭು ರಾಮಚಂದ್ರನ ಅವತಾರ ಆದ ಕೂಡಲೇ ಆ ಸರೂ ನದಿಯನ್ನು ದಾಟಿ ಜನ ಭಾಳ ಬರ್ಲಾಕ್ಕೆ ಶುರು ಮಾಡಿದ್ರತ್ತ. ಪರಮಾತ್ಮನ ವಿಷ್ಣು ಭಗವಂತನ ಅವತಾರ ಆಗೈತಿ, ವಿಷ್ಣು ಭಗವಂತನ ದರ್ಶನ ಮಾಡೋಣ ಅಂತ ನದಿ ದಾಟಿ ಜನ ಬರ್ತಾ ಇದ್ರು. ಹಂಗೆ ಅಲ್ಲೊಬ್ಬರು ಮಹಾತ್ಮರು ಬಸವಲಿಂಗ ಅಪ್ಪಗಳವರಂಥವ್ರು ಒಬ್ಬರು ನದಿ ದಾಟಿ ಬರ್ಲಾಕತ್ತಿದ್ರು. ಒಬ್ಬ ನಾವ ಒಡಕ ನಾವು ಅಂತ, 100 ನಾವುಗಳದಾವಲ್ಲಿ. ಹೋಗಿರಲ್ರಿ ನೀವು ಅಯೋಧ್ಯಕ್ಕೆ? ಆ ಸರು ನದಿಯಾಗ 100 ನಾವುಗಳದಾವೆ. ಹೆಂಗೆ ಪಂಡ್ರಪುರದಾಗ ಇರ್ತಾವೆ ಹಂಗೆ ನಾವುದಾವೆ. ಒಬ್ಬೊಂದು ಸಂಸಾರ ಸಾಗಿಸೋ ಸಲುವಾಗಿ ಒಂದು ಒಡಕ ನಾವ, ಯಾರಾದರೂ ಸಂತರು ಸಾಧುರು ಮಹಾತ್ಮರು ಬಂದ್ರತ್ತಂದ್ರೆ ಅವ್ರನ್ನ ಪುಕಟ ದಾಟಿಸ್ತಿದ್ದವ ಒಬ್ಬ. ಹಿಂಗೆ ದಿನ ಪುಕಟ ದಾಟಿಸ್ತಿದ್ದ. ಯಾರೋ ಸಂತರದು ಬಂದ್ರೆ, ಯಾರೋ ಗೃಹಸ್ಥರು ಶ್ರೀಮಂತರು ಬಂದ್ರೆ ಅವ್ರ ಕಡೆ ಒಂದು ಹಿಂಗೆ ಆನೆ ದುಡ್ಡು ತೊಗೋತಿದ್ದ. ಹಿಂಗೆ ದಿನ ನಡೆದಿತ್ತು ಯಥಾ ಪ್ರಕಾರ. ಒಬ್ಬರು ಬಸವಲಿಂಗ ಅಪ್ಪಗಳವ್ರಂಥವ್ರು ಒಬ್ಬರು ಗುರುಗಳು ಬಂದರು, ನಾವನ್ಯಾಗ ಹತ್ತಿದ ಕೂಡಲೇನ ಅವ್ರಂದ್ರು, ಏನಪ್ಪ ನಿಮ್ಮದು ಎಂಥ ಭಾಗ್ಯ ಅಂತಂದ್ರೆ ಅವ್ರ ಗುರುಗಳು. ಯಾಕ್ರಿ ಗುರುಗಳು ಅಂದವ, ಅಂಬಿಗೆ ನಿಮ್ಮೂರೊಳಗೆ ಪರಮಾತ್ಮನ ಅವತಾರ ಆಗೈತಿ, ವಿಷ್ಣು ಭಗವಂತನ ನಿಮ್ಮೂರೊಳಗೆ ಹುಟ್ಟಿ ಬಂದಾನು, ದಿನಾಲೂ ಭಗವಂತನ ದರ್ಶನ ಆಗ್ತತ್ಲೆ, ನಿಮ್ಮದು ಎಂಥ ಭಾಗ್ಯ, ನಾವು ಅಲ್ಲಿಂದ ಇಲ್ಲಿ ತನಕ ಬರಬೇಕಾಯ್ತು ಅಂತಂದ್ರತ್ತವ್ರು. ಹೌದ್ರಿ, ಜನ ಮಾತ್ರ ಭಾಳ ಹೋಗ್ತಾರೆ ರೀ, ನಾ ಏನು ಹೋಗಿಲ್ರಿ ಅಂದತ್ತವ. ಯಾವ ಅಂಬಿಗೆ, ಜನ ಮಾತ್ರ ಹೋಗ್ತಾರೆ, ದಿನ ಹೋಗ್ತಾರೆ ರೀ, ನಾ ಏನು ಹೋಗಿಲ್ರಿ ಅಂತಂದತ್ತವ. ಎಲ್ಲಿ ಇವನ ತಂದ್ರತ್ತವ್ರು ಗುರುಗಳು. ಆಯಿತು ಇಟ್ಟು ಮಾಡಿ ಅನ್ನೋಕೆ ಹಿಂಗೆ ಮಾತಾಡೋದ್ರಾಗ ಹೊಳಿ ದಂಡೆ ಆಚೆ ಕಡೆ ಬತ್ತು ಅಯೋಧ್ಯ ಕಡೆ ಇಳಿಸಿದ್ರು. ಆದರೂ ಗುರುಗಳು ಹೋಗಿ ಮತ್ತು ವಿಷ್ಣು ಪ್ರಭು ರಾಮಚಂದ್ರ ದರ್ಶನ ಮಾಡಿಕೊಂಡ್ರು. ಒಂದು ದಿವಸ ವಸ್ತಿ ಮಾಡಿದ್ರಲ್ಲಿ ಎಲ್ಲ ಅಯೋಧ್ಯ ತಿರುಗಾಡಿ ನೋಡಿದರು. ನೋಡಿ ತಿರುಗಿ ಬಂದರು. ಬರೋದ್ರಕ್ಕೆ ಮತ್ತು ಇವು ಪುಕಟನ್ನು ನಾವು ದಾಟಿಸ್ತಿದ್ವಿ ಸಾಧು ಸಂತರನ್ನ. ನೋಡಿದರು, ಬರ್ರಿ ಮಾತು ಬರ, ಹತ್ತು ಬರ್ರಿ ಎತ್ತಿದ್ದಾವ ತಾನಾಗೆ. ಯಾರೇ ಸಾಧು ಸಂತರು ಯಾರೇ ಭೇಟಿ ಬಂದ್ರಲ್ಲೋ ನದಿ ದಂಡಿಗೆ, ಹತ್ತು ಬರ್ರಿ ಎತ್ತಿದ್ದಾವ ತಾನಾಗೆ. ಬರ್ರಿ ಅಪ್ಪಗಳು ಬರ್ರಿ, ಹತ್ತು ಬರ್ರಿ ತಂದು ಹತ್ತಿಸ್ಕೊಂಡ ಕೂತರು. ನಾವನ್ಯಾಗ ನಾವು ಬಿಟ್ಟ ಹುಟ್ಟು ಹಾಕ್ತಿದ್ದವ. ಭಾಳ ಚಲೋ ಆಯ್ತಪ್ಪ, ದರ್ಶನ ಆಯ್ತು, ಎಲ್ಲ ಆಯಿತು. ಆಚೆ ಕಡೆ ಹೊಳಿ ದಾಂಡಿಗೆ ಹೋದ ಇಳಿಸು ಮುಂದೆ ಗುರುಗಳು ಹೇಳಿದ್ರು ಒಂದು ಮಾತು, ನಂದೊಂದು ವಚನ ಪಾಲನೆ ಮಾಡಪ್ಪ ಅಂತಂದ್ರು ಅವರು. ಇಷ್ಟೆಲ್ಲ ಸಾಧು ಸಂತರ ನೀ ಪುಕಟ ದಾಟಿಸ್ತಿಲ್ಲ, ನಂದೊಂದು ವಚನ ಪಾಲನೆ ಮಾಡೋ. ಹೇಳ್ರಿ ಗುರುಗಳು, ಏನು ಹೇಳ್ತೀರಿ? ಪ್ರಭು ರಾಮಚಂದ್ರನ ಏನು ನೀನು ನೋಡ್ಲಿಕ್ಕೆ ಹೋಗಕ್ಕೆ ಭೇಟಿಯಾಗಕ್ಕೆ ಹೋಗಬೇಡ, ದರ್ಶನಕ್ಕೆ ಹೋಗಬೇಡ, ಅವನ ನಿನ್ನ ದರ್ಶನಕ್ಕೆ ಬರ್ತಾನೆ. ಅವ್ನು ಬರೋ ತನಕ ನೀನು ಹೋಗ್ಲಕ್ಕೆ ಹೋಗಬೇಡ, ಇದೊಂದು ನಂದು ವಚನ ಪಾಲನೆ ಮಾಡು ಅಂತ ಗುರುಗಳು ಹೇಳಿ ಇಳಿದು ಹೋಗಿಬಿಟ್ರು. ಪ್ರಭು ರಾಮಚಂದ್ರ ಹುಟ್ಟ್ಯಾನ ಅದೇ ಒಂದು ವರ್ಷ ಆಗೈತಿ. 18 ವರ್ಷ ಕಾಯ್ಬೇಕ್ರಲ್ಲ. 18 ವರ್ಷ ತುಂಬಿದ ಬಳಿಕ ಅವ ಹೋಗಿ ಸೀತಾಮಾತನ ಸಂಯೋರದೊಳಗೆ ಗೆದ್ದು ಲಗ್ನಾಗಿ ಬಂದ. ಇನ್ನು ರಾಜಪಟ್ಟಕ್ಕೆ ಕುಂಡ್ರು ಸಮಯಕ್ಕೆ ಅರಣ್ಯಕ್ಕೆ ಹೋಗೋ ಪಾಳೆ ಬರ್ತಾವಂತ ಪ್ರಭು ರಾಮಚಂದ್ರಂದು. ಪಟ್ಟಕ್ಕೆ ಕಟ್ಟಂಗಿಲ್ಲ, 14 ವರ್ಷ ವನವಾಸಕ್ಕೆ ಹೋಗಬೇಕು ಅಂತ ಕೈ ಹಠ ಹಿಡಿದ ಕೂಡಲೇ ಪ್ರಭು ರಾಮಚಂದ್ರ ಅರಣ್ಯಕ್ಕೆ ಹೊಂಟ ತಯಾರಾಗಿ ನಿಂತ.
ಯಾವ ಮಾರ್ಗದಿಂದ ಹೋಗ್ತಾನು ಅಂತಂದ್ರೆ ಸರೂ ನದಿಯನ್ನು ದಾಟಿ ಕಾಡಿಗೆ ಹೋಗ್ತಾನು ಅಂತ ಎಲ್ಲ ಕಡೆ ಪ್ರಚಾರ ಆಗಿಬಿಡ್ತು. ಆವಾಗ ಸರೂ ನದಿ ಒಳಗೆ ನೂರಾರು ಮಂದಿ ಅಂಬಿಗರು ನಾವುಗಳನ್ನು ಇಷ್ಟು ಶೃಂಗಾರ ಮಾಡಿದರು. ಬುದ್ಧಿಯವ್ರು ಬರ್ತಾರಂದ್ರೆ ಎಷ್ಟು ನೀವು ಶೃಂಗಾರ ಮಾಡ್ತಿದ್ರಲ್ಲ, ನಮ್ಮ ಗಾಡ್ಯಾಗ ಹತ್ತಿರಿ, ನಮ್ಮ ಗಾಡ್ಯಾಗ ಹತ್ತಿರಿ, ನಮ್ಮ ಗಾಡ್ಯಾಗ ಹತ್ತಿರಿ, ನೂರಾರು ಗಾಡಿ ಬರ್ತಿದ್ವು. ಹಂಗೆ ಎಲ್ಲ ಅಂಬಿಗರು ಏನು ಮಾಡಿದರು ಅಂತಂದ್ರೆ ಎಲ್ಲ ನಾವಿಗಳಿಗೆ ಪರ್ಪರಿ, ರೆಬೆನ, ಧ್ವಜ ಎಲ್ಲ ಕಟ್ಟಿ ಶೃಂಗಾರ ಮಾಡಿದ್ರು ಎಲ್ಲರೂ. ಅಂದರೆ ಪ್ರಭು ರಾಮಚಂದ್ರ ನಮ್ಮ ನಾವಿನ್ಯಾಗ ಹತ್ತಬೇಕು, ನಮ್ಮ ನಾವಿನ್ಯಾಗ ಹತ್ತಬೇಕಂತ ಎಲ್ಲರೂ ಶೃಂಗಾರ ಮಾಡಿದರು. ಆವಾಗ ನಾರು ಮಡಿಯನ್ನು ಉಟ್ಟುಕೊಂಡು ಪ್ರಭು ರಾಮಚಂದ್ರ, ಸೀತಾಮಾತಾ, ಲಕ್ಷ್ಮಣ, ಅಯೋಧ್ಯದ ಎಲ್ಲ ನಗರದ ಎಲ್ಲ ಪ್ರಜೆಗಳು ಕಣ್ಣೀರು ಹಾಕೋತ ಸರೂ ನದಿಗೆ ದಂಡಿಗೆ ಬಂದರು. ನದಿ ದಂಡಿಗೆ ನಿಂತು ನೋಡಿದ ಪ್ರಭು ರಾಮಚಂದ್ರ ಎಲ್ಲರೂ ಶೃಂಗಾರ ಭರಿತವಾದಂಥ ನಾವುಗಳನ್ನು ತರುವಿದ್ರು. ಹಿಂಗೆ ಕಣ್ಣಾಡಿಸಿದ ಪ್ರಭು ರಾಮಚಂದ್ರ. ಕಣ್ಣಾಡಿಸಿದ. ಇವೇನಿದ್ಲ ಒಡಕ್ಕೆ ನಾವು ಸಾಧು ಸಂತರನ್ನು ದಾಟಿಸ್ತಿದ್ಲ. ನಿನ್ನ ಮುರುಕ ನಾವು ಆ ಕಡೆ ಸರ್ಸು ಅಂದು ದೂರ ತರಬಿದ್ರು. ಅಂದು ಆ ಕಡೆ ದೂರ ನಿಂತಿತ್ತದು. ಪ್ರಭು ರಾಮಚಂದ್ರ ಹಿಂಗೇನು ಕಣ್ಣಾಡಿಸಿದ ಅಲ್ಲಿ ನಿಂತಂತ ನಾವಿತ್ಲ. ಲಕ್ಷ್ಮಣ, ಅಲ್ಲೇನು ದಂಡಿಗೆ ನಾವು ನಿಂತದ್ಲೆ ಆ ನಾವನ್ನ ಕರ್ಕೊಂಬ ಇಲ್ಲಿ. ಲಕ್ಷ್ಮಣ ಹೋದಲ್ಲಿ. ನಿಮಗೆ ಪ್ರಭು ರಾಮಚಂದ್ರು ನಾವು ತಗೊಂಬ ಅಂತಂದರು. ಅವ ಅಂಬಿಗೆ ಹೇಳ್ತಾನೆ, ಬೇಕಂದ್ರೆ ಅವನ ಬರವಲ್ಯಾಕ ನಾ ಬರಂಗಿಲ್ಲ ಅಂತ. ಬೇಕಂದ್ರೆ ಅವನ ಬರವಲ್ಯಾಕ ನಾ ಬರಂಗಿಲ್ಲ. ಯಾಕೆ ಗುರುಗಳು ಹೇಳೋಗ್ಯಾರ ಇಲ್ಲಿ, ನೀನು ಹೋಗಕ್ಕೆ ಹೋಗ್ಬೇಡ, ಪ್ರಭು ರಾಮಚಂದ್ರ ತಾನ ಬರ್ತಾನಂತ ಹೇಳೋಗ್ಯಾರ ಗುರುಗಳು. ಅದಕ್ಕೆ ಬೇಕಂದ್ರೆ ಅವನ ಬರವಲ್ಯಾಕ ನಾ ಬರಂಗಿಲ್ಲ ಅಂತಂದರು. ಲಕ್ಷ್ಮಣ ಬರೆಗಲ್ಲಿ ಹಂಗೆ ಸುಮ್ಮನೆ ಬಂದ. ಆವಾಗ ಪ್ರಭು ರಾಮಚಂದ್ರ ಕೇಳಿದತ್ತ, ಏನಾಯ್ತು ಲಕ್ಷ್ಮಣ, ಬರಲಿಲ್ಲ ಅಂತ. ಬರಲಿ, ಬೇಕಂದ್ರೆ ಅವನ ಬಾ ಅಂತ ಬರಂಗಿಲ್ಲ ಅಂತಂದು. ಹಂಗಾರೆ ನಾವು ಹೋಗಿ ನಡಿಯತ್ತಂದು. ಪ್ರಭು ರಾಮಚಂದ್ರ ತಾನಾಗೇ ಬಂದತ್ತು. ಬಂದ. ಏನಪ್ಪ ನಮ್ಮನ್ನ ಆಚೆ ಕಡೆ ದಾಟಿಸ್ತೇನಂತ ಕೇಳಿದ ಪ್ರಭು ರಾಮಚಂದ್ರ. ನಾ ದಾಟಿಸ್ಲಾಕನಿತಾನೆ ಅಂದವ ಮತ್ತೆ. ಅವಾಗ ಪಳಿ ಹಚ್ಚಿದ. ನಾವಿಗೊಂದು ಪಳಿ ಹತ್ತಲಾಕೊಂದು ಪಳಿ ಇರ್ತೈತಿ. ಪಳಿ ಹಚ್ಚಿದ. ಪ್ರಭು ರಾಮಚಂದ್ರ ಮುಂದೆ ಹೆಜ್ಜೆ ಹಿಂಗೆ ಇಡಬೇಕು. ನಿಂದ್ರ ಅಂದವ ಮತ್ತೆ. ನಿಂದ್ರ ಅಂದ. ಯಾಕಂದವ ನಿಂದ್ರ ಅಂದ. ಒಂದು ಬಗುಷಿ ಒಳಗೆ ತನ್ನ ಜಲವನ್ನು ತೊಗೊಂಡ, ಗಂಗಾ ಜಲವನ್ನು ತೊಗೊಂಡು, ಈ ಬಗುಷಿ ಒಳಗೆ ನಿನ್ನ ಪಾದ ಸ್ಪರ್ಶ ಮಾಡಿ ಮೊದಲು ಅಂದವ. ಪ್ರಭು ರಾಮಚಂದ್ರ ನಕ್ಕೋತ ಪಾದ ಸ್ಪರ್ಶ ಮಾಡಿದ ಅವನ ಹಸ್ತದೊಳಗೆ. ಯಾಕೆ ಅಂತ ಕೇಳಿದ. ನೀ ಪಾದ ಇಟ್ಟಂಥ ಕಲ್ಲ ಐಲ್ಯ ಆಗಿ ಎದ್ದು ನಿಂತಾಳ, ಒಬ್ಬಕ್ಕೆ ಹೆಣ್ಮಗಳಾಗಿ ಎದ್ದು ನಿಂತಾಳ. ಅಹಿಲ್ಯಾದೇವಿ ನಿನ್ನ ಪಾದ ಸ್ಪರ್ಶದಿಂದ ಒಬ್ಬಕ್ಕೆ ಹೆಣ್ಮಗಳಾಗಿ ಎದ್ದು ನಿಂತಾಳ. ನಿನ್ನ ಪಾದ ಸ್ಪರ್ಶ ಮಾಡಿದ ಕೂಡಲೇ ಈ ಒಡಕ್ಕೆ ನಾವು ಒಬ್ಬಕ್ಕೆ ಹೆಣ್ಮಗಳಾಗಿ ಎದ್ದು ನಿಂತಂದ್ರೆ ಈಗ ಒಬ್ಬಕ್ಕಿನ ಕಟ್ಕೊಂಡು ನಾನು ಆಕೆ ಸಲುವಾಗಿ ಇಡೀ ದಿವಸ ತುಂಬ ರಾಟಿನ ಉಸುವಂಗೆ ನಾವು ಹಾಕ್ತನು, ಮತ್ತು ಈಕೆ ಸಲುವಾಗಿ ಮತ್ತೆ ಹೊಳಿ ನಾವು ಆಡ್ಲಾಕೆ ಹೋಗಲಿ ಅಂತ. ಪ್ರಭು ರಾಮಚಂದ್ರನ ಕೋತ ಪಾದ ಸ್ಪರ್ಶ ಮಾಡಿ ನಾವನ್ಯಾಗ ಹತ್ತಿ ಹೋಗಿ ಕೂತ. ಸೀತಾಮಾತಾ ಹತ್ತಿದ್ಲು, ಲಕ್ಷ್ಮಣ ಹತ್ತಿದ. ಭಾಳ ಖುಷಿಯಾಗಿತ್ತು. ಯಾರಿಗೆ? ಅಂಬಿಗನಿಗೆ. ಗುರು ಹೇಳಿರ್ತಕ್ಕಂಥ ವಾಕ್ಯ ಕರೆ ಆಯ್ತಲ್ಲ ಅಂತ ಒಳಗೆ ಭಾಳ ಖುಷಿಯಾಗಿತ್ತು ಅವಾಗ. ಖುಷಿಯಾಗಿ ಹಗ್ಗ ಬೀಚಿ ಪಳಿ ಮತ್ತು ನಾವನ್ಯಾಗ ಜಕ್ಕೊಂಡು ನಾವು ಹುಟ್ಟು ಹಾಕೋತ ಖುಷಿ ಒಳಗೆ ನಗಲಾಕೆ ಶುರು ಮಾಡಿದವ. ಯಾರೋ ಅಂಬಿಗೆ ಭಾಳ ಖುಷಿಯಿಂದ ನಗಲಾಕೆ ಶುರು ಮಾಡಿದ. ಲಕ್ಷ್ಮಣಗೆ ಭಾಳ ಸಿಟ್ಟು ಬತ್ತು. ಯಾಕೋ ಅಂಬಿಗೆ, ಪ್ರಭು ರಾಮಚಂದ್ರ ಅಯೋಧ್ಯೆ ಅರಮನೆಯನ್ನು ಬಿಟ್ಟು ಅರಣ್ಯ ಕೊಂಟಾನಂತ ನಿನಗೇನು ಖುಷಿಯಾಗೈತೆ ಅನ್ನಂತ ಕೇಳ್ತಾನೆ ಲಕ್ಷ್ಮಣ. ಇಲ್ಲ ಹಾಗೇನಿಲ್ಲ, ರಾಮ ಬೇರೆ ಅಲ್ಲ ನಾನು ಬೇರೆ ಅಲ್ಲ ಅಂದವ. ರಾಮ ಬೇರೆ ಅಲ್ಲ ನಾನು ಬೇರೆ ಅಲ್ಲ ಅಂದವ ಅಂಬಿಗೆ. ಅವಾಗ ಲಕ್ಷ್ಮಣ ತಾನ, ಎಲ್ಲಿ ಅಯೋಧ್ಯದ ಅರಸು, ನೀ ಎಲ್ಲಿ ಸಾಮಾನ್ಯ ಒಬ್ಬ ಅಂಬಿಗ, ನೀನು ನಾವು ಆಡ್ತಕ್ಕಂಥವ, ನೀ ಎಲ್ಲಿ ಅಯೋಧ್ಯದ ಅರಸು ಪ್ರಭು ರಾಮಚಂದ್ರ ಎಲ್ಲಿ ಅಂತ ಲಕ್ಷ್ಮಣ ಕೇಳ್ತಾನೆ. ಇಲ್ಲ ಅವನು ಬೇರೆ ಅಲ್ಲ ನಾನು ಬೇರೆ ಅಲ್ಲ ಅನ್ಕೋತ ಹುಟ್ಟು ಹಾಕೋತ ಅಚ್ಚ ಕಡೆ ದಂಡಿಗೆ ಹೋದರು. ನಾವು ಕಟ್ಟಿದ, ಪಳಿ ಹಚ್ಚಿದ, ಇಳಿಸಿದ. ನಾವು ಹತ್ತಿ ಹೋಗಿ ಇಳಿಯು ಮುಂದೆ ಹಂಗೆ ದಾಟಿ ಹೋಗಬಾರ್ದತ್ತ ಒಂದು ನಿಯಮ. ಏನಾದರೂ ಅಂಬಿಗನಿಗೆ ಕೊಡಬೇಕಂದ್ರೆ ಏನೂ ಇಲ್ಲ, ನಾರು ಮಡಿ ಉಟ್ಕೊಂಡು ಹೋಗ್ಯಾರ, ಎಲ್ಲ ಇಲ್ಲೇ ಕಳಿಸಿಟ್ಟು ಹೋಗ್ಯಾರ, ಕೊಡ್ಲಾಕೆ ಏನೂ ಇದ್ದಿದ್ದಿಲ್ಲ. ಸೀತಾಮಾತನ ಕಡೆ ಹಿಂಗೆ ತಿರುಗಿ ನೋಡಿದ ಕೂಡಲೇ ಒಂದು ಉಂಗುರ ಇತ್ತಂತ. ಉಂಗುರವನ್ನು ಬೀಚಿ ಕೊಡ್ಲಾಕೆ ಹೋದ್ಲತ್ತ ಸೀತಾಮಾತಾ. ಅಂಬಿಗೆ ಹೇಳ್ತಾನೆ, ಬೇಡ ನೀವು ಒಬ್ರು ಐಗಾರು ನಾವು ಒಬ್ರು ಐಗಾರ ಅಂದತ್ತವ. ಮತ್ತು ಐಗಾರ ಅಂದ್ರೆ ಗೊತ್ತಾಕತ್ತೇನ? ಹಾಂ, ನೀನು ಒಬ್ಬ ಐಗಾರವ ನಾನು ಒಬ್ಬ ಐಗಾರವ, ಐಗಾರ ತೊಗೊಳಂಗಿಲ್ಲ ಅಂದತ್ತವ.
ಹೆಂಗತ್ತಂದ್ರೆ ಒಬ್ಬ ನಾವಲಿಗೆ ಮತ್ತೊಬ್ಬ ನಾವಲಿಗೆ ಅವ್ನು ಕಟ್ಟ ಮಾಡಿದಂದ್ರೆ ರೊಕ್ಕ ತೊಗೊಳಂಗಿಲ್ಲ ಅವ್ನು. ಇವನು ತಲೆ ಬೆಳೆದಾಗ ಅವ್ನು ಬೋಳಿಸ್ತಿರ್ತಾನೆ. ಹಿಂಗೆ ಅಂದ ಕೂಡಲೇನ ಲಕ್ಷ್ಮಣಗೆ ಮತ್ತೊಟ್ಟು ಸಿಟ್ಟು ಬತ್ತತ್ತು. ಅಲ್ಲೋ ಅಯೋಧ್ಯದ ಅರಸವ ಪ್ರಭು ರಾಮಚಂದ್ರ ಅಂಥವ್ ನೀನು ಆಯ್ಗಾರ ಮತ್ತಿಲ್ಲ ಆತದ. ಹೌದು ಆಯ್ಗಾರ, ಹೆಂಗರಿ ಆಯ್ಗಾರ ಹೇಳತ್ತಂದತ್ತ. ನಾನು ಈ ಸರು ನದಿಯನ್ನು ದಾಟಿಸೇನಿ, ಈ ದಾಟಿಸೋದಕ್ಕೆ ಏನಾದರೂ ಒಂದಿಟ್ಟು ನಾ ತೊಗೊಂಡು ಅಂತಂದ್ರೆ ನಾಳೆ ನನ್ನ ಭವಸಾಗರವನ್ನು ದಾಟಿಸ್ತಕ್ಕಂಥ ಪ್ರಭು ರಾಮಚಂದ್ರದಾನ. ಆಗ ಆ ಭವಸಾಗರವನ್ನು ದಾಟಿಸುವ ಹೊತ್ತಿನಾಗ ಅವ ಏನು ಕೇಳ್ತಾನೆ ಅದನ್ನು ಕೇಳುವಂಥ ಕೊಡ್ಲಾಕ ನನ್ನತ್ತೆ ಆ ಸಾಮರ್ಥ್ಯ ಬೇಕಲ್ಲ. ಅದಕ್ಕೆ ಈಗ ಒಂದಿಟ್ಟು ಅವ್ರ ಮ್ಯಾಲೆ ಬಿಡೆ ಮಾಡಿಬಿಟ್ನೆ ಅಂದ್ರೆ ನಾನು ಭವಸಾಗರ ದಾಟಿಸ್ತಾನಂತ. ಅದಕ್ಕೆ ಗುರುವಿನ ವಚನವನ್ನು ಪಾಲನೆ ಮಾಡಿದಕ್ಕೆ ಭವಸಾಗರ ದಾಟ್ಲಾಕ ಬರ್ತೈತಿ. ಗುರುವಿನ ವೇದವಾಕ್ಯ ಎಂದೂ ಸುಳ್ಳಾಗಂಗಿಲ್ಲ. 18 ವರ್ಷ ದಿನ ಗುರುವಿನ ವಾಕ್ಯದ ಮೇಲೆ ನಂಬಿಕೆ ಇಟ್ಕೊಂಡವ ಏನು ಮಾಡಿದ, ಹುಟ್ಟು ಹಾಕೋತ ಪ್ರಭು ರಾಮಚಂದ್ರನ ದರ್ಶನಕ್ಕೆ ಹೋಗಲಿಲ್ಲ, ಪ್ರಭು ರಾಮಚಂದ್ರನ ತಾನಾಗೆ ಅಲ್ಲಿಗೆ ಬಂದ. ಹಂಗೆ ನಾವು ಎಲ್ಲಿಗೆ ಹೋಗಬೇಕಾಗಿಲ್ಲ, ದೇವರ ಹುಡ್ಕೋತ ನಮ್ಮಲ್ಲಿ ಭಕ್ತಿ ಇತ್ತು ಅಂದ್ರೆ ಭಗವಂತ ತಾನಾಗೆ ಆಳಾಗಿ ಬಂದು ದುಡ್ದು ಹೊಕ್ಕನತ್ತ. ಆಳಿನ ಆಳತ್ತ, ಬರೀ ಆಳಲ್ಲ, ಆಳಿನ ಆಳ. ದಾಮಾಜಿ ಪಂತನ ದಾಸನಾಗೆ ಹಣದ ಪಾವತಿ ತಂದ ಭಗವಂತ, ಭಕ್ತಿಗೆ ತಾನೊಲೆದ. ಪಾರ್ಥನ ರಥದಲ್ಲಿ ಸಾರಥಿಯಾಗಿ ಕುದುರೆಯ ಮೈ ತೊಳೆದ ಭಗವಂತ, ಭಕ್ತಿಗೆ ತಾನೊಲೆದ. ಅರ್ಜುನನ ಸಾರಥಿಯಾಗಿ ರಥದೊಳಗೆ ಕುದುರೆ ಮೈ ಸುದ್ಕ ತೊಳಿತಿದ್ದ ಕೃಷ್ಣ ಭಗವಂತ. ಪಾಂಡುರಂಗ ಬಂದ ದಾಮಾಜಿ ಪಂತನೇನು ಕೊಟ್ಟ, ಹಣದ ಪಾವತಿ ಕೊಡಬೇಕಾಯ್ತು ಬಂದ ಆಳಿನ ಆಳಾಗಿ. ಮತ್ತು ದಾಮಾಜಿ ಪಂತ್ ಏನಿದ್ದತ್ತಂದ್ರೆ ಗುಮಾಸ್ತಿದ್ದ, ಗುಮಾಸ್ತ. ಬೀದರ್ ಬಾದಶಾನ ಆಸ್ಥಾನದೊಳಗೆ ಗುಮಾಸ್ತತ್ ಕರಿತಾರಲ್ಲ, ಈಗೇನತ್ತಾರ ಕ್ಲಾರ್ಕ್ ಅತ್ತಾರಲ್ಲ, ಈಗ ಕಾರ್ಕುಣಿಗೆ ಕೆಲಸ ಮಾಡ್ತಾನತ್ತಾರಲ್ಲ, ಹಂಗೆ ಗುಮಾಸ್ತ ಅಂತ ಕರಿತಿದ್ರು. ಗುಮಾಸ್ತಿದ್ದು ಎಲ್ಲ ಲೆಕ್ಕಪತ್ರ ಅವನ ಕಡೆ ಇತ್ತು. ಬರ ಬಿತ್ತು, ಬರ ಬಿದ್ದಾಗ ಎಲ್ಲ ಕಾಳು ಜೋಳ ಎಲ್ಲ ಬೊಕ್ಕಸೋದಾಗಿನ ತೆಗೆದು ಎಲ್ಲ ಬಡಬಗರಿಗೆ ಕೊಟ್ಟುಬಿಟ್ಟ. ಹಣ ತುಂಬಿರಲಿಲ್ಲ ರಾಜನಿಗೆ. ಎಲ್ಲರೂ ಹೋಗಿ ದೂರ ನೀಡಾಕತ್ತಿದ್ರು ರಾಜನಿಗೆ, ನೋಡ್ರಿ ದಾಮಾಜಿ ಪಂತ ನಿಮ್ಮ ಕಾರ್ಕುಣ್ಕ ಆ ಬೊಕ್ಕಸದ ಎಲ್ಲ ಖಾಲಿ ಮಾಡಿಟ್ಟಾನ, ರಾಜ ಬೊಕ್ಕಸಕ್ಕೆ ಹಣನ ತುಂಬಿಲ್ಲ ಅಂತೆಲ್ಲ ಹೇಳಾಕತ್ತಿದ್ರು. ಚಾಡ ಹೇಳೋ ಮಂದಿ ಭಾಳ ಇರ್ತೈತಿ. ಅವಾಗ ರಾಜ ಅಂದ ಅವ್ನು ಕರ್ಕೊಂಬರೋಗ್ರಿ ಅಂದು. ಅವ್ನು ಕರಿಲಾಕ 4 ಮಂದಿ ಹೋದರು. ದಾಮಾಜಿ ಪಂತನ ಕರಿಲಾಕ ಈ ಕಡೆ ಹೋಗೋದ್ರಾಗ ಈ ಕಡೆ ಒಬ್ಬ ವಿಟ್ಯಾಮಾರ ಅಂತ ಬಂದವು ಆಸ್ಥಾನಕ್ಕೆ. ರಾಜನ ಆಸ್ಥಾನಕ್ಕೆ ವಿಟ್ಯಾಮಾರ ಅಂತ ಮಂಡ ಚಡ್ಡಿ ಹರಕಂಗಿ ಹಾಕೊಂಡು ಕೆಟ್ಟ ಕರ್ರಗಂದ್ರೆ ಕರ್ರ ಇದ್ಲಿಕ್ಕಿಂತ ಕರ್ಗಿದ್ದತ್ತವ. ಯಾರು? ಪಾಂಡುರಂಗ. ವಿಟ್ಯಾಮಾರಾಗಿ ಬಂದ ರಾಜ ವಾಗಲ್ದಾಗ ಬಂದ್ಕೊಳ್ಳಿ, ರಾಜವಾಡ್ಯದ ಮುಂದೆ ಬಂದ್ಕೊಳ್ಳಿ ದ್ವಾರಪಾಲಕರು ಅವ್ರು ಒಳಗೆ ಬಿಡಲಿಲ್ಲ. ಸುಮ್ಮ ಕೊಡ್ರಿ ನೀವು. ದ್ವಾರಪಾಲಕರು ಬಿಡಲಿಲ್ಲ. ಯಾರನೇ ಅಂದ್ರೆ ನಾನು ದಾಮಾಜಿ ಪಂತನ ಹೊಲದ ಹೊಲ್ಯಾನ ಆಳು ಮನುಷ್ಯ ಅಂದ. ವಿಟ್ಯಾಮಾರ ಅಂತ ನನ್ನ ಹೆಸರು. ಎದಕ್ಕೆ ಬಂದಿ ಅಂತ ಕೇಳಿದ್ರು ಅವರು. ನಾ ದುಡ್ಡು ತುಂಬಲಾಕ ಬಂದನಿತ್ತು. ದುಡ್ಡು ತುಂಬಾಕೆ ಬಂದನನ್ನು ಒಳಗೆ ಬಿಟ್ರು. ಒಳಗೆ ಬಿಟ್ಟು ಕೂಡಲೇ ರಾಜ ಅಂದ, ಇಟ್ಟು ಹೊಲಸು ಮನುಷ್ಯನ ಒಳಗೆ ಯಾಕೆ ಬಿಟ್ಟರು ಅಂತ ಬಾದಶಾ ಅಂದ. ಯಾಕೋ ಎದಕ್ಕೆ ಬಂದಿ ಅಂತ ಕೇಳಿದ್ದೆ. ದಾಮಾಜಿ ಪಂತಂದು ಹಣ ತುಂಬೋದತ್ತ, ಹಣ ತುಂಬಲಾಕ ಬಂದ. ಅದಾವನ್ ರೊಕ್ಕ ಈಗ ತುಂಬುತ್ತೆ ಅನ್ನೋದು ಅದಾವ. ಎಲ್ಲಿದಾವೆ? ಹಮೀನಿ ಒಳಗದಾವು. ಹಮೀನಿ ಅಂತ ಹೇಳಿ ಬರ್ತಿದ್ವು ಆಗ. ಹೌದಲ್ಲ ರೀ ಅದಾರ? ಇಟ್ಟ ಕೈಚೀಲ ಅದ, ಇಟ್ಟ ಹಾಕ್ತಾನೆ ಕೈಚೀಲ, ಅದಕ್ಕೊಂದು ಸರಕು ಇರ್ತಿತ್ತು, ನಡಿನ್ಯಾಗ ಕಟ್ಕೊಳ್ತಕ್ಕಂಥ ಪದ್ಧತಿಯಾಗ. ಅವಾಗ ಹಿಂಗೆ ಕಿಸಿ ಪೈಸಿ ಇರಲಿಲ್ಲ, ಗೊತ್ತಿಲ್ಲ ನಿಮ್ಗೆ? ಹಾಂ, ಹಿಂದಕ್ಕೆ ಜಡಿ ಕಸಿ ಹಾಕಿ ಹಿಂಗೆ ಹಾಕಿ ಹಿಂದೊಂದು ಕತ್ರಿ ಹಾಕಿ ಮುಂದೆ ಕತ್ರಿ ಹಾಕಿ ಕಟ್ತಿದ್ರಾಗ. ಅಂಗಿ ಗುಂಡಿಗಳೆಲ್ಲ ಇಲ್ಲಿ ಕಸಿ ಹಾಕಿ ಕಟ್ಕೊತಿದ್ರು. ಬಾರ ಕಸಿ ಹಿಂಗೆ ಅಂತ ಕರಿತಿದ್ರು. ಹಂಗೆ ಹಮೀನಿ ಅಂತ ಹೇಳಿ ಒಂದು ಹಮೀನಿ ಇರ್ತಿತ್ತು. ಹಮೀನಿ ಒಳಗೆ ಬೆಳ್ಳಿ ನಾಣ್ಯಗಳು ರೊಕ್ಕದ್ದು. ಕೊಡ್ತೇನು ರೊಕ್ಕ ಎನಸ್ತೇನಂತ ಕೇಳಿದ ರಾಜ ಬೀದರ್ ಬಾದಶಾ. ಕೊಡ್ತನು ಎಣಸಂಗಾರತ್ತು. ಎಣಸ್ಲಾಕ ಶುರು ಮಾಡಿದ ಬೆಳ್ಳಿ ಸುರುತಿ ನಾಣ್ಯಗಳು ಎಷ್ಟು ತುಂಬಬೇಕಾಗಿತ್ತು ಅಂದ್ರೆ 1,80,000 1,80,000 ರೂಪಾಯಿ ತುಂಬಬೇಕಾಗಿತ್ತು. ಎಣಸ್ಲಾಕತ್ತಿದ 1 2 3 ಹಿಂಗೆ ಎಣಿಸಿದ ಕುಟ್ರಿ ರೊಕ್ಕದ ಕುಟ್ರಿ ಚಿಲ್ಲರ್ ಕುಟ್ರಿ ಇಟ್ಟು ಬಿತ್ತು.
ಹಮೀನಿ ಮಾತ್ರ ಇಟ್ಟ ಇತ್ತು. ಹಮೀನಿ ಒಳಗೆ ರೊಕ್ಕ ಹೆಂಗಿದ್ದು ಹಂಗೆ ಇದ್ದು ಹೊತ್ತು. ಹಂಗೆ ಇದ್ದು ರಾಜ ಹಂಗೆ ಲೆಕ್ಕ ತೊಗೋತಿದ್ದ. ಒಮ್ಮೆ ಒಂದು ಮುಖ ನೋಡ್ತಿದ್ದ, ಮುಖ ನೋಡೋಣ ಎಷ್ಟು ಹೊಲಸದ ಅನ್ನತ್ತಿದ್ದ. ಹಮೀನಿರಿ ಅಟ್ಟ ಐತಿ, ರೊಕ್ಕರಿ ಇಟ್ಟು ಬಿದ್ದತಿ, ಏನಿದು ಮಜಕೂರ ಅಂತ ರಾಜನಿಗೆ ಒಳಗೊಳಗೆ ಅನ್ನಿಸ್ತಿತ್ತು. ಒಮ್ಮೆ ಪ್ರೀತಿ ಬಂದಂಗೆ ಆಕಿತ್ತು, ಒಮ್ಮೆ ಅವ್ನು ನೋಡೋಣ ಒಟ್ಟು ಹೊಲಸು ಅನ್ನಿಸ್ತಿತ್ತು ರಾಜನಿಗೆ. ಎಲ್ಲ ಆತು, 1,80,000 ರೊಕ್ಕ ಎಲ್ಲ ಎಣಿಸ್ಕೊಂಡ. ಹಮೀನಿ ಮಾತ್ರ ಇಟ್ಟಾಗಿತ್ತು. ಹಮೀನಿ ಹೆಂಗಿತ್ತು ಹಂಗೆ ಇತ್ತು. ಹಮೀನಿ ಒಳಗೆ ರೊಕ್ಕ ಇಟ್ಟಿದ್ದು ಅಟ್ಟ ಇದ್ದು. ಮತ್ತು ಹಮೀನಿ ಕಟ್ಕೊಂಡ. ತುಂಬಿದ ಪಾವತಿ ಕೊಡೋದು ನಾವು. ರೊಕ್ಕ ತುಂಬಿದ್ದು ಪಾವತಿ ಕೊಡಬೇಕಲ್ಲ, ಪಾವತಿ ಇಸ್ಕೊಂಡ. ರಾಜ ಕೇಳ್ತಾನೆ, ನಿಮ್ಮ ಮಾಲಕ ನಿನಗೆ ರೊಕ್ಕ ಪಗಾರ ಏಟು ಕೊಡ್ತಾನು ಅಂತ ಕೇಳಿದ. ನಿಮ್ಮ ಮಾಲಕ ನೀನು ಪಗಾರ ಏಟು ಕೊಡ್ತಾನೆ ಅಂದ ಕೂಡಲೇನ ಅವನು ಇಟ್ಯಾಮಾರು ಹೇಳ್ತಾನೆ, 1,00,000 ಕೊಡ್ತಾನಂತ ಹೇಳ್ತಾನೆ. ನನಗೆ ಪಗಾರ 1,00,000 ಕೊಡ್ತಾನೆ. ಅವ ರಾಜ ಅಂದ, ನಾ 2,00,000 ಕೊಡ್ತಾನೆ, ನನ್ನಲ್ಲಿ ಇರ್ತೀಯನಂತ ಕೇಳಿದತ್ತ. ನಾ 2,00,000 ಕೊಡೋರಲ್ಲಿ ಇರಂಗಿಲ್ಲ ಅಂದತ್ತವ. 2,00,000 ಕೊಡೋರಲ್ಲಿ ಇರಂಗಿಲ್ಲ, ನಾನು 1,00,000 ಕೊಡೋರಲ್ಲಿ ಎಟ್ಟ ಇರ್ತಾನೆ. ಅವ ರಾಜ ಅಂದ, ಅಲ್ಲೋ 1,00,000 ಹೆಚ್ಚು ಕೊಡ್ತಾನಲ್ಲ, ನನ್ನಲ್ಲಿ ಇರೋ ನಾವು ಅಂತವ. ಅದ ನಾ 2,00,000 ಕೊಡೋರಲ್ಲಿ ಇರಂಗಿಲ್ಲ, 1,00,000 ಕೊಡೋರಲ್ಲಿ ಎಟ್ಟ ಇರ್ತಾನೆ ಅಂದತ್ತ. ಆಯ್ತು, ಪಾವತಿ ಇಸ್ಕೊಂಡು ಹೋದ. ಈ ಕಡೆ ವಿಟ್ಯಾಮಾರ ಮರಿಯಾಗಿ ಹೋದ. ಆ ಕಡೆ ದಾಮಾಜಿ ಪಂತನ ಹಿಡ್ಕೊಂಬಂದರು. ಯಾಕೆ ಹಿಡ್ಕೊಂಬರ್ಲಾಕ ಕಳಿಸಿದ್ರಲ್ಲ. ಅವಾಗ ರಾಜ ಅಂತ ಅವನ್ಯಾಕೆ ಹಿಡ್ಕೊಂಬಂದರು? ಅವನದೆಲ್ಲ ಬೊಕ್ಕಸಕ್ಕೆ ಹಣ ತುಂಬಿ ಪಾವತಿಸೋದಕ್ಕೆ ತುಂಬಿ ಹೋಗ್ಯಾರು. ಇಲ್ಲಿ ನೋಡಿ, ಇಲ್ಲೆಲ್ಲ ಅಪೇಡ್ ಆಗೈತೆ ಅವನು. 1,80,000 ರೊಕ್ಕ ತುಂಬೋದಿತ್ತು, ತುಂಬ್ಯಾರು, ಮುಗ್ದತಿ. ಅವ್ನು ಬಿಟ್ಟು ಬಿಡ್ರಿ. ಯಾರು ತುಂಬ್ಯಾರು? ಅವ್ನು ನಿಮ್ಮ ಹೊಲದ ಹೊಲ್ಯಾನ ಆಳು ಮನುಷ್ಯ ಆತ ವಿಟ್ಯಾಮಾರತ್ತ. ಅವ್ನು ಬಂದಿದ್ದ. ಅವ್ನು ದಾಮಾಜಿ ಪಂತ ತಾನ, ನಂದು ಹೊಲನ ಇಲ್ಲ ಮೊದಲು, ನಂದು ಹೊಲನ ಇಲ್ಲ, ಮತ್ತಿನ್ನು ಹೊಲದ ಹೊಲ್ಯಾನ ಆಳು ಮನುಷ್ಯ ಇಲ್ಲಿ ಬರ್ತಾನು? ಅವನೇ ಪಾಂಡುರಂಗನ ಬಂದಾನ ಅಂದ. ಅವಾಗ ಅವನ ಕಣ್ಣೊಳಗೆ 1-2 ಹನಿ, ಯಾಕೆ ಅಳ್ತೀವಿ ನಾವು ರಾಜ. ದಾಮಾಜಿ ಪಂತನ ಕೇಳ್ತಾನ ರಾಜ, ಯಾಕೆ ಹಣ ತುಂಬಿದ ಒಳಗೆ ಯಾಕೆ ಅಳ್ತೀವಿ, ಕಣ್ಣಾಗ ನೀರು ಯಾಕೆ ಬಂದವದು? ಪಾಂಡುರಂಗ ನನ್ನ ರಕ್ಷಣೆ ಮಾಡಿ. ಹೌದು, ಅವನನ್ನು ಭೇಟಿ ಮಾಡಿಸಂದವ. ಮತ್ತು ಯಾರು? ರಾಜ ಕೇಳ್ತಾನ. ಅವ ಒಮ್ಮೆ ಅವ್ನು ನೋಡೋಣ ಪ್ರೀತಿ ಬರ್ತಿತ್ತು, ಒಮ್ಮೆ ಅವ್ನ ಮುಖ ನೋಡೋಣ ಎಷ್ಟು ಹೊಲಸದಾನ ಅನ್ನಿಸ್ತಿತ್ತು. ಅವನು ಇನ್ನೊಮ್ಮೆ ನೋಡ್ಬೇಕು ಅನ್ನಿಸಲಾಗೈತಿ, ನಾನು ಅವ್ನು ಭೇಟಿ ಮಾಡಿಸಂದತ್ ನಾವು ರಾಜ. ಅವ ಇಲ್ಲಿ ಎಲ್ಲಿ ಸಿಗಂಗಿಲ್ಲ ರೀ, ಪಂಡ್ರಪುರದಾಗ ಇರ್ತಾನೆ ಅಂದತ್ ನಾವು. ಪಂಡ್ರಪುರದಾಗ ಇರ್ತಾನೆ ಅಂದ್ಕೊಳ್ಳಿ, ಹೋಗು ನಡಿಯತ್ತಂದು ಪಂಡ್ರಪುರಕ್ಕೆ ಬಂದ. ಮತ್ತು ರಾಜಾರ ಹೊಂಟ್ಕೊಳ್ಳೆ ಮತ್ತು ಎಲ್ಲ ಹೊಂಟರು. ಪಾಂಡುರಂಗನ ಮಂದಿರದೊಳಗೆ ಕರ್ಕೊಂಡು ಹೋದ ದಾಮಾಜಿ ಪಂತ. ನಿಮಗೆ ಬಂದ ಹಣ ತುಂಬಿ ಪಾವತಿ ತೊಗೊಂಡು ಹೋದವನ್ನ ಇವನರಿ ಅಂತ ಕೈ ಮಾಡಿ ತೋರಿಸಿದ. ಅವಾಗ ಅವ್ನು ರಾಜ ತಾನ, ಅವ್ನು ಹಿಂಗಿದ್ದಿದ್ದಿಲ್ಲ, ಹರಕ ಚೊನ್ನ ಹರಕಂಗಿ ಸೊಂಟದಾಗ ಒಂದು ಹಮೀನಿ ಕಟ್ಕೊಂಡಿದ್ದ, ಭಾಳ ಹೊಲಸಿದ್ದ ಒಂದು ಮನೆ, ಹಂಗೆ ಆ ರೂಪದಾಗ ತೋರಿಸ್ಬೇಕು ನನಗಂದ ಅವ್ನು ರಾಜ. ಅವಾಗ ದಾಮಾಜಿ ಪಂತ ಹೇಳ್ತಾನೆ, ಪಾಂಡುರಂಗ, ರಾಜನಿಗೆ ಯಾವ ಸ್ವರೂಪದೊಳಗೆ ಹೋಗಿ ನೋಡಿ ಭೇಟಿ ಕೊಟ್ಟಿವೋ, ಹಣ ತುಂಬಿದೆವೋ, ಅದೇ ಸ್ವರೂಪದೊಳಗೆ ಈಗ ಭೇಟಿ ಕೊಡಲಿಲ್ಲ ಅಂದ್ರೆ ನಿನ್ನೊಳಗೆ ನಂದು ಪ್ರಾಣ ಅರ್ಪಣ ಅಂತಂದವು. ಪರಮಾತ್ಮನಿಗೆ ನನ್ನ ಪ್ರಾಣನ ಅರ್ಪಣ ಅಂತ ದಾಮಾಜಿ ಪಂತ ಹೇಳ್ಕೊಂಡಾಗ ಆ ರಾಜನಿಗೆ ಯಾವ ಸ್ವರೂಪದಿಂದ ಪಾಂಡುರಂಗ ದರ್ಶನ ಕೊಟ್ಟಿದ್ದೋ ಅದೇ ಸ್ವರೂಪದೊಳಗೆ ಬಂದು ನಿಂತತ್ತ. ಅಪ್ಗೊಳಕ್ಕೆ ಹೋದ ಕೂಡಲೇ ಶಿಲೆಯ ಮೂರ್ತಿಯಾಗಿರ್ತಿದ್ದ. ಅದಕ್ಕೆ ಪರಮಾತ್ಮ ಎದಕ್ಕೆ ಒಲಿತಾನಂದ್ರೆ ಭಕ್ತಿಗೆ ಒಲಿತಾನು, ಭಾವಕ್ಕೆ ಒಲಿತಾನು. ನೀವು ಭಾವ ತುಂಬಿ ಭಜನೆ ಮಾಡಿರಿ, ಒಂದು ಮಂಗಳಾರತಿ ಮಾಡಿರಿ, ಕಸ ಹೊಡೀರಿ, ದಾನ ಕೊಡುವ ಹೊತ್ತಿನಾಗ ಸುದಕ್ಕೆ, ಊಟ ಮಾಡ್ಸಾಗ ಸುದಕ್ಕೆ. ನೀವು ಎಂದರೆ ಇಂಥದ್ದು ಉಂಡರೇನ ಅಂತೇಳಿ ನೀಡಿದ್ರೆ ಊಟ ಹೋಗ್ತೇನ? ಇಲ್ಲ. ದಾನ ಕೊಡೋ ಹೊತ್ತಿನಾಗೂ ಹೆಂಗೆ ಕೊಡ್ಬೇಕಂದ್ರೆ, ಗಳಸಾಗ ಹೆಂಗೆ ನಾವು ಗಳಿಸ್ತೀವಿ ಗೊತ್ತೈತೇನು ರೀ? 1000 ವರ್ಷ ನಾವು ಬದುಕ್ತೀವತ್ತು ಗಳಿಸ್ಬೇಕತ್ತ. ಗಳಸಾಗ ಸಂಪತ್ತು ಗಳಿಸ್ಬಾರ್ದತ್ತಲ್ಲ, ಸಂಪತ್ತು ಎಷ್ಟು ಗಳಿಸ್ಬೇಕಂದ್ರೆ 1000 ವರ್ಷ ನಾವು ಬದುಕ್ತೀವತ್ತು ಗಳಿಸ್ಬೇಕು. ಧರ್ಮಕ್ಕಾಗಿ ದಾನ ಕೊಡೋ ಹೊತ್ತಿನಾಗೆ ಒಂದು ಕ್ಷಣ ಯಾವಾಗ ಹೋಗ್ಯೋ ಗೊತ್ತಿಲ್ಲ. ನೀರ ಮೇಲಿನ ಗುರುಡಿ ನಮ್ಮದು ನಿಜವಲ್ಲೋ ಹರಿ ಅಂದಂಗೆ ಯಾವಾಗ ಹೋಗ್ಯೋ ಗೊತ್ತಿಲ್ಲ ಅಂತ ಕೊಟ್ಟು ಬಿಡ್ಬೇಕತ್ತದ. ಅದಕ್ಕೆ ದಾನ ಮಾಡಲಿಲ್ಲ ನೀನು, ಧರ್ಮ ಮಾಡಲಿಲ್ಲ, ದಾನಿದಾಸರ ಸಂಘದೊಳಗೆ ಒಂದು ಕ್ಷಣವೂ ಇರಲಿಲ್ಲ, ವ್ಯರ್ಥವಾಯಿತಲ್ಲೋ ಜನ್ಮ, ವ್ಯರ್ಥವಾಯಿತು. ಹರಿಯ ನೆನೆಯಲಿಲ್ಲ ಹರುಷದಿ ಗರ್ವ ಪುಟ್ಟಿತ್ತಲ್ಲ, ಪರಮ ಮೂಢರಲ್ಲಿ ನಿರುತ ಸಂಗವ ಮಾಡಿ ಗುರು ಹಿರಿಯರ ದಯ ದೊರೆಯದೆ ಸುಮ್ಮನೆ ವ್ಯರ್ಥವಾಯಿತಲ್ಲೋ. ಅದಕ್ಕೆ ದಾನದಲ್ಲಿ ಕರ್ಣನೆ, ಗಾನದಲ್ಲಿ ನಾರದನೆ, ಜ್ಞಾನದಲ್ಲಿ ವ್ಯಾಸ ಸುಖಮುನಿಯೇ. ಜ್ಞಾನದೊಳಗೆ ವ್ಯಾಸನಂತ ಸುಖಮುನಿ ಅಂತವ್ರು ಇನ್ನೂ ಯಾರೂ ಹುಟ್ಟಿಲ್ಲತ್ತ. ದಾನ ಯಾರಾದರೂ ಹೆಚ್ಚಿಗೆ ಕೊಟ್ರಂದ್ರೆ ಅವ್ರಿಗೆ ಏನಂತಾರೆ? ದಾನಸುರು ಕರ್ಣಿದ್ದಂಗೆ ನೋಡಿರ್ತಾರೆ. ಇವನ ಹೆಸರು ತೊಗೊಳಂಗಿಲ್ಲ ಅಂತ. ಇವ್ ಕೊಟ್ಟಾನ, ಇವ
ದಾನಸುರು ಕರ್ಣ ಇದ್ದಂಗೆ ನೋಡ್ರಿ ಅಂತಾರೆ. ಹೌದಿಲ್ರಿ? ಮತ್ತು ಅದಕ್ಕೆ ದಾನದೊಳಗೆ ಕರ್ಣ, ಗಾನದೊಳಗೆ ನಾರದ, ಜ್ಞಾನದೊಳಗೆ ವ್ಯಾಸ ಮತ್ತು ಸುಖಮುನಿ ಅಂತ ಅಂಥ ಜ್ಞಾನಿಗಳಾಗಿ ಹೋಗ್ಯಾರ ನಮ್ಮ ಭಾರತದಲ್ಲಿ. ಅದಕ್ಕೆ ದಾನ ಕೊಡೋ ಹೊತ್ತಿನಾಗ ಯಾವಾಗ ಹೋಗ್ಯೋ ಗೊತ್ತಿಲ್ಲ, ಈಗ ದಾನಸುರು ಕರ್ಣತೆ ಒಂದಿಷ್ಟು ಕೊಟ್ಟು ಹೋಗ್ಬೇಕಂತ. ಹೌದಿಲ್ರಿ? ಒಬ್ಬ ಒಟ್ಟು ಕ್ಯಾಟ್ ಜಿಪ್ಪನ್ ಇದ್ದದ್ದು ನಿಮ್ಗೆ ಹೇಳ್ತಾನೆ. ಊರಾಗ ಭಾಳ ದೊಡ್ಡ ಜಿಪ್ಪನ್ ಇದ್ದತ್ರಿ ಅವ. ಎಷ್ಟು ಜಿಪ್ಪನ್ ಇದ್ದತ್ತಂದ್ರೆ ಮುಂಜಾನೆ ಹೋಗೋಣ ಚಂಜಿಗೆ ಬರೀತಿದ್ದ, ಚಂಜಿಗೆ ಹೋಗೋಣ ಮುಂಜಾನೆ ಬರೀತಿದ್ದತ್ತ ಅವ. ಇಂಥ ಒಬ್ಬ ಸಾವುಕಾರ ಗಂಟು ಬಿದ್ದಿದ್ದತ್ತು ಸ್ವಾಮಿಗಳಿಗೆ. ಅವಾಗ ಸೌಡಿಲ್ಲ ಸಾವುಕಾರ, ಸೌಡ ಇದ್ದಿದ್ದಿಲ್ಲ ತಾವು. ಒಟ್ಟು ಸೌಡ ಇರ್ತಿರ್ಲಿಲ್ಲ. ಯಾರು ಹೋಗಿ ಏನೋ ಕೇಳಿದ್ರು ಒಟ್ಟು ಸೌಡ ಇಲ್ರಿ ಈಗ ಹತ್ತಿದ್ದತ್ತಾವು. 4 ಮಂದಿ ಹೋಗಿ ಕೇಳಿದ್ರತ್ತ, ಇಂಥದ್ದೊಂದು ದೊಡ್ಡ ಕಾರ್ಯಕ್ರಮ ಮಾಡ್ಬೇಕಂತ ಮಾಡಿದೀವಿ ರೀ, ಏನಾದರೂ ಒಂದು ದೊಡ್ಡ ಸಾವುಕಾರು ಸಹಾಯ ಮಾಡ್ತೀರನಂತ ಕೇಳಿದ್ರತ್ತ. ನಾ ಸಾಯೋ ತನಕ ಸಹಾಯ ಮಾಡಂಗಿಲ್ಲತ್ತ ಒಳಗೆ ಅಂದತ್ತು ನಾವು ಮನುಷ್ಯನ್ಯಾಗ. ಸಾಯೋ ತನಕ ಸಹಾಯ ಮಾಡವಲ್ಲ ಅಂದತ್ತು ನಾವು. ನಾಳೆಗೆ ಬರ್ರಿ, ಚಂಜಿಗೆ ಬರ್ರಿ, ಹಿಂಗೆ 4 ದಿನ ತಿರುಗಾಡಿಸಿದತ್ತ. 5ನೇ ದಿನಕ್ಕೆ ಸ್ವಾಮಿಗಳು ಹೋದ್ರತ್ತ. ಏನಪ್ಪ ನಮ್ಮನ್ನು ಕರೆಸಿ, ಒಬ್ಬರು ಇಲ್ಲಲ್ಲ ಇಲ್ಲಿ ಎತ್ತಂದ್ರೆ ಅದು ಗುರುಗಳು ಅಂದ ಕೂಡಲೇನ ಅವಾಗ ಅಂದ್ರತ್ತ ಅವ್ರ ಭಕ್ತರು, ಸಾವುಕಾರ ಮನೆಗೆ ಹೋಗಿದ್ದೀವ್ರಿ, ಏನಾದರೂ ಸಹಾಯ ಮಾಡ್ತಾನಂತ, ಅದಕ್ಕೆ ಏನು ಕೊಟ್ಟಿಲ್ಲ ರೀ, ನಾಳೆಗೆ ಬರ್ರಿ ಅಂದಾರ. ನಾಳೆಗೆ ಬರ್ರಿ ಅಂದ್ರೆ ನಾಳೆಗೆ ಹೋಗೋಣ ಹೇಳ್ರಿ ಹಂಗಾರ. 5 ಮಂದಿ ಅಂದ್ರತ್ತ ಅವ್ರು. 5 ಮಂದಿ ಯಾವಾಗ ಹೋಗ್ತಾರ್ರಿ? 4-5 ಮಂದಿ ಹೆಣ್ಮಕ್ಳು ಕೂಡಿ ಎಲ್ಲರೂ ಬರಗೈಲಿ ಹೊಂಟಾರಂದ್ರೆ ಒಂದು ಹೋಗೈತೆ ಅಂತ ತಿಳ್ಕೊಬೇಕ್ರಿ. ಹೌದಲ್ರಿ? ಬ್ರಾಹ್ಮಣರು ಒಂದು 4 ಮಂದಿ ಒತ್ತಾಟಿಗೆ ಕೂಡ್ಯಾರಂದ್ರೆ ಅಲ್ಲಿ ಒಂದು ಹೋಗೈತೆ ಅಂತ ತಿಳ್ಕೊಬೇಕು ನಾವು. ಹಂಗೆ 4-5 ಮಂದಿ ಕೂಡಿ ಹೋಗೋಣ ತಂದರು ಸ್ವಾಮಿಗಳು. ಆಯ್ಕತ್ರಿ ಅಂದು ಬೆಳಗ್ಗೆ 8 ಗಂಟೆಗೆ ತಯಾರಾದರು, ಆಶ್ರಮದಿಂದ ಹೊಂಟರು. ಸಾವುಕಾರ ಮನೆ ರಸ್ತಾಕ ದೊಡ್ಡ ಬಾಗಿಲು ಮನೆ. ದೂರಿಂದ ನೋಡಿದ, ದಿನ 4 ಮಂದಿ ಬರ್ತಿರು, ಇಂದ 5 ಮಂದಿ ಬರ್ಲಾಕತ್ತಾರಲ್ಲ ಅಂದವ ಸಾವುಕಾರ. ಅಂದವನು ಚಟಕ್ನ ಎದ್ದು ಒಳಗೆ ಹೋದತ್ತ. ಒಳಗೆ ಹೋಗಿ ತನ್ನ ಧರ್ಮ ಪತ್ನಿನ ಕರೆದ, ಸಾವುಕಾರ್ತಿನ ಹೆಂಡ್ತಿನ, ನೋಡು ದಾನ ಕೊಡು, ದಿನ 4 ದಿನ ಅದು ಬರ್ಲಾಕತ್ಯಾರು, ದಾನ ಕೊಡ್ಲಾರ್ದ ನಾವು ಉಳ್ಕೋಬೇಕು, ಊರಾಗ ಸಾವುಕಾರ ಅನ್ನಿಸ್ಕೋಬೇಕು, ಅಂಥದ್ದೇನಾದ್ರೂ ಉಪಾಯ ಹೊಳಿತೈತೆ ಅನ್ನೋದು ಕೇಳಿದತ್ತವ. ಆ ಹೆಣ್ಮಗಳು ದಿನಾಲು ಹಿಂಗೆ ಸತ್ಸಂಗ ಬರ್ತಿದ್ಲು. ಇಲ್ಲಿ ತವ್ರ ಮನ್ಯಾಗ ದಾನ ಮಾಡಿದ್ರೆ ಪುಣ್ಯ ಬರ್ತೈತಿ ಎಲ್ಲ ಕೇಳಿದ್ದು ಪ್ರವಚನದು. ಅಲ್ರಿ ಅವ್ರೇನು ತಮ್ಮ ಮನೆಗೆ ಹೋಯ್ತಾರನು, ಕೊಡ್ರಿ ಸತ್ಪಾತ್ರಕ್ಕೊಂದಿಟ್ಟು ದಾನ ಕೊಟ್ರೆ ಏನಾಕತಿ ಅಂತ ಹೇಳಿದ್ಲು. ಅವಂತ ಸಾವುಕಾರ ಹೊಲಕ್ಕೆ ಹೋಗವನ, ನೀರು ಹಾಸವನ, ಗೊಬ್ಬರ ಒಗ್ಯಾವನ, ಔಷಧ ಹೊಡ್ಯಾವನ, ಕಸ ತೆಗ್ಸವನ, ನಿಮ್ಮ ಮನ್ಯಾಗ ಕೂತು ಅವ್ರಿಗೆ ದಾನ ಮಾಡಿ ಇವ್ರಿಗೆ ದಾನ ಕೊಡ್ಲಾರ್ದ ಉಳಿಬೇಕು, ನಾವು ಊರಾಗರೆ ಸಾವುಕಾರ ಅನಿಸ್ಕೋಬೇಕು, ಏನಾದರೂ ಉಪಾಯ ನನಗೇನು ಹೊಳಿವಲ್ರಿ, ನೀವೇ ಹೇಳ್ರಿ ಅಂದ್ಲಕ್ಕೆ. ಆ ನೆಲ್ಲುಗಾಣಿಗೊಂದು ಗೂಟಕ್ಕೊಂದು ದೋತ್ರ ಹಳಿ ದೋತ್ರ ಅಂದವ. ತೊಗೊಂಡ್ಲು. ಏನು ಮಾಡಿದ್ರಿ ಅಂದ, ನಾ ಗಾಡಿಗೆ ಆಧಾರಾಗಿ ಕುಂಡ್ರುತನು, ಆ ದೋತ್ರ ಹಿಂಗೆ ಕತ್ರಿ ಮೇಲೆ ಹಾಕು, ಈ ಗುಟ್ಕೊಂದು ಕಟ್ಟು, ಈ ಗುಟ್ಕೊಂದು ಕಟ್ಟು, ಮುಂದೊಂದು ಆರತಿ ತುಂಬಿಡು, ಕೂಕುಮ್ ನಾಮ ಒಂದು ಕೊರಿ, 2 ಉದ್ಕಡ್ಡಿ ಹಚ್ಚ, ಆರತಿ ಮುಂದೆ ಹಚ್ಚ, ಲದ ಮುಂದೆ ಬ ಹಚ್ಚ ಅಂದತ್ತವ. ಲದ ಮುಂದೆ ಬ ಹಚ್ಚ ಅಂದ ಕೂಡಲೇ ನಮ್ಮ ಮತ್ತೇನು ಹೋಳಿ ಹುಣ್ಣಿ ಶುರು ಆತ್ರಿ. ಹೋಳಿ ಹುಣ್ಣಿ ಶುರು ಆದ ಕೂಡಲೇ ಆಜು ಬಾಜು ಮಂದಿ, ಯವ್ವ ಯಕ್ಕ ಇನ್ಕ ಅಣ್ಣ ಎಂಥ ಚಂದ ಕಾಟಿಗೆ ಕೂತಿದ್ದ, ಏನಾತ ಯಕ್ಕ, ನಿಮ್ಮ ಅನ್ನಿದ ಹಾದ ಯವ್ವ, ಯಾ ಗುಡ್ಡ ಸೇರಿದಿ, ನನ್ನ ಗುಡ್ಡ ಸೇರಾಕ್ಯನ ಕಾಡ್ಡಿ ಅದೇನ, ಅವುಗಳು ಭಾಳ ಚಂದ ಹೇಳ್ತಿರ್ತಾರೆ. ನನಗೆ ಹೆಂಗೆ ಹೇಳಾರ್ದ ಹೆಂಗೆ ಹಾದಿ ಅತ್ತ ಹೇಳಿ ಹೋಗೋದಾರ ಅವ ಯಾಕೆ ಹೋಗಿದ್ದು ಮತ್ತೆ ಇಟ್ಟೆಲ್ಲ ಮಾಡೋದ್ರಾಗ ಅವ್ರು ಬಂದ್ರ ರೀ. ಯಾರು 4 ಮಂದಿ ಭಕ್ತರು ಸ್ವಾಮಿಗಳು ಕೂಡಿ ಬಂದರು. ಹೆಣ್ಮಗಳು ಹಿಂಗೆ ತೆಗೆದ ರಾಗಾರಿ ನಿಮ್ಗೆ ಹೇಳ್ತನು, ಯಪ್ಪ ನಿನಗೆ ದಾನ ಕೊಡ್ತಾನಂದವನು ಹಾದ ತಂದಾಕಿ ಒಮ್ಮಿಗ್ಲೆ. ಸ್ವಾಮಿಗಳು ನೋಡಿದ್ರು ಸಾವುಕಾರ ಡಂಗ್ ಹಚ್ಚಿ ಕೂತಾನು, ಇವನು ಮಣ್ಣು ಕೊಟ್ಟ ಹೋಗ್ಬೇಕಂದ್ರೆ ಅವ್ರು ಸ್ವಾಮಿಗಳು ಬಂದಾರ ಅಂದ ಕೂಡಲೇ ಒಬ್ರು ಅದ್ರಾಗ ಹೋಗಿ ಒಂದು ಕುರ್ಚಿ ತಂದು ಕುಂಡಿಸಿರು ಕೊಟ್ಟರು. ಕುರ್ಚಿ ಮ್ಯಾಲೆ ಇದ್ರಗಟ್ಟ ಕೂತರು ಸ್ವಾಮಿಗಳು. ಸಾವುಕಾರ ಹಂಗೆ ಸಣ್ಣ ಹಂಗೆ ಚಿವ್ಗಂಡು ತೆಗೆದು ನೋಡ್ತಿದ್ರು. ಸ್ವಾಮಿಗಳು ಹೋಗ್ಯಾರು ಅದ. ಆ ಹೆಣ್ಮಗಳು ತುಟಿ ಹಿಡಿದು ಅಳ್ತಿದ್ಲ, ನನ್ನ ಗುಡ್ಡ ಇದೇನು ಸುಮ್ಮ ಮಾಡಕ್ಕೆ ಹೋಗಿ ಕರೆನ ಸಾಯ್ತಾನತ್ ಒಳಗೆ ಮನುಷ್ಯನ್ಯಾಗ ಅನ್ನಕ್ಕೆತ್ತಕ್ಕೆ ಹಂಗೆ. ಇವು ಸುಮ್ಮನೆ ಬೇಕಾತ್ಲೆ ಮಾಡ್ಯಾನ್ರಿ ಅಂದ ಕೂಡಲೇ ಎದ್ದು ಗಂಡನೂ ಬಡಿತಾನ, ಬಂದು ಮಂದಿನೂ ಬಡಿತಾರೆ. ಏನೂ ಬೇಡ ಏನು ಯಾಕವಲ್ಲ ಕಳು ಕೈಲಿ ಅಳ್ಬೇಕಂದ್ಲಕ್ಕೆ ಹಂಗೆ. ಸಂಜೆ 4 ಗಂಟೆ ಆತ್ರಿ.
ಸಂಜೆ 4 ಗಂಟೆ ಆಗೋದ್ರಾಗ ಹೊರಗೆ ಏನೇನು ನಡೆದಿತ್ತಂದ್ರೆ ಏನು ಆಜುಬಾಜು ಅಂಗಡಿಗಳು ಇದ್ದಿಲ್ಲ, ಸಾವುಕಾರನ ಹೆಸರು ಮೇಲೆ ಎಲ್ಲ ಫ್ರೀ ಕೊಟ್ಟಿದ್ರು. ಎಲ್ಲ ಅಂಗಡಿಗಳು ಫ್ರೀ ಅಂದ್ರೆ ಗೊತ್ತಾಗತ್ತಿರಲ್ಲ, ಪುಕ್ಕಟ ಎಲ್ಲರಿಗೆ. ಯಾರು ನಾಷ್ಟ ಮಾಡೋರು ಮಾಡ್ತಿದ್ರು, ಏನೇನು ಮಾಡೋರೆಲ್ಲ ಮಾಡ್ತಿದ್ರಲ್ಲಿ. ಭಜನೆ ಹೆಚ್ಚಿದ್ರು, ಹಲಿಗೆ ಬಾರಿಸಾಡೋರು ತಂದಿದ್ರು, ಅವ್ರಿಗೆ 10,000 ರೂಪಾಯಿ ಕೊಟ್ಟು 10,000 ರೂಪಾಯಿ ದಾನ ಕೊಟ್ಟಿದ್ರು, ಮುಗಿದ ಹೋಗಿತ್ಕರೆ. ಇಟ್ಟೆಲ್ಲ ನಡೆದಿತ್ತು. ಸಾವುಕಾರನ ಹೆಸರು ಮೇಲೆ ಒಂದು ಪಾಲ್ಕಿ ತರಿಸೋನು ಹೊಸದಂದ್ರೆ ಅವರು ಚಿಟ್ಟು ಪಾಲ್ಕಿ. ಅದಕ್ಕೆ 25,000 ಹೋಗ್ಲಿ ಅಂತಂದ್ರು ಹಿರಿಯರು. ಮತ್ತೇನು ಚಿಟ್ಟು ಪಾಲ್ಕಿ ಒಂದು ತಂದರು. ಸಂಜೆ 4 ಗಂಟೆ ಆಯ್ತು, ಮುಗಿಸ್ರಿ ಅಂದರು. ಚಿಟ್ಟು ಪಾಲ್ಕಿ ಆಗಿ ತಂದು ಕುಂಡಿಸಿದ್ರು. ಸಣ್ಣಂಗೆ ಶಿವಗಂಡು ತೆಗೆದು ನೋಡ್ತಿದ್ದ ಸಾವುಕಾರ. ಹಂಗೆ ಸ್ವಾಮಿಗಳು ಚಿಟ್ಟು ಪಾಲ್ಕಿ ಮುಂದೆ ರುದ್ರಭೂಮಿ ತಕ ಸ್ಮಶಾನ ತಕ ಹಂಗೆ ಬಾರ್ಚಾಡ್ಕೋತ ಉದಿಸ್ಕೋತು. ಅಲ್ಲಿ ಹೋಗಿ ಸ್ಮಶಾನದೊಳಗೆ ಮ್ಯಾಲಿಟ್ಟು ಪೂಜಾ ಮಾಡಿ ಒಳಗೆ ಇಳಿಸ್ರಿ ಮುಚ್ಚ್ರಿ ಅಂತಿದ್ರು. ಕುತ್ತಿಗೆ ಮಠ ಮುಚ್ಚಿದ್ರು. ಹಿರಿಯರು ಅಂದರು ಕೊನೆಗೆ ಮೋತಿ ತೋರಿಸ್ತಾರಲ್ಲ, ಆ ಕೊನೆಗೆ ಮೋತಿ ನೋಡಲಿ, ಆ ಹೆಣ್ಮಕ್ಳನ್ನ ಹುಡುಗರನ್ನ ಕರೀರತ್ತಂದ್ರು. ಹೆಣ್ಮಗಳು ಬಂದು ಮಕ್ಕಳನ್ನ ಕರ್ಕೊಂಡು ಲಟ್ಕಿ ಮುರಿದ್ಲಕ್ಕಿ. ಮೊದಲು ಮಣ್ಣು ಹೋಗಿಲಿಲ್ಲ, ತನ್ನ ಬಾಯಾಗ ಮಣ್ಣು ಹಾಕ್ಕೊಂಡು ಹೋದ. ನಾನು ಪರದೇಶಿ ಮಾಡಿ ಇಡ್ತಂದು ಒಂದು 5 ಬಗೆಸಿ ಮಣ್ಣು ಹೋಗಿಲ್ಲ, ಲಟ್ಕಿ ಮುರಿದು ಹಿಂದೆ ಸರದ್ಲಕ್ಕಿ. ಹಿಂದೆ ಸರಿದಕ್ಕೆ ಸ್ವಾಮಿಗಳು ಹಾದ್ರು ನೋಡ್ರಿ. ಸಾವುಕಾರ ಮುಖ ನಾವೊಂದಿಟ್ಟ ನೋಡ್ತಾನೆ ಹೋಳಾಗಿರತ್ತಂದ್ರು. ಮಂದೆಲ್ಲ ಬೇಕೈತರು. ಸ್ವಾಮಿಗಳ್ನ ಒಂದು ದಿನ ಸಾವುಕಾರ ಪ್ರಸಾದಕ್ಕೆ ಕರ್ಕೊಂಡು ಹೋಗಿಲ್ಲ, 10 ರೂಪಾಯಿ ದಾನ ಮಾಡಿಲ್ಲ. ಆದರೂ ಸಾವುಕಾರ ಮೇಲೆ ಎಷ್ಟು ಪ್ರೀತಿ ಅದಾರ ಇವ್ರು ಸ್ವಾಮಿಗಳು ಅಂತ ಜನ ಮಾತಾಡಕೈತ್ರಿ. ಅವ್ರು ಮಾತಾಡಿದ್ರು ಅದನ್ನು ಕಿವಿ ಕೊಡಲಿಲ್ಲ ಅವ್ರು ಸ್ವಾಮಿಗಳು. ಆದರೂ ಮ್ಯಾಲೆ ನಿಂತು ಮುಖ ನೋಡಲಿಲ್ಲ ರೀ ಅವರು ಸ್ವಾಮಿಗಳು. ಒಳಗೆ ಟೆಗನ್ಯಾಗ ಗೋರ್ಯಾಗ ತಳಗೆ ಇಳಿದ್ರು. ಅವ್ರು ಕುತ್ತಿಗೆ ಮಠ ಮಣ್ಣು ಮುಚ್ಚಿದ್ರಲ್ಲ ಸಾವುಕಾರಂದು. ಗೋಣ್ ಒಂದ ಉಳಿದಿತ್ತು. ಮ್ಯಾಲಿನ ಮಂದಿ ಕೇಳಿಸಬಾರ್ದು ಅಂತೇಳಿ ಸ್ವಾಮಿಗಳು ಸಾವುಕಾರ ಈಗರೇ ಒಂದು 10 ರೂಪಾಯಿ ದಾನ ಮಾಡ್ತೇನೆ ಕದ್ಲೆ ಕೇಳಿಬಿಡ್ತ. ಸಾವುಕಾರಂದು ಗೋಣ್ ಒಂದ ಕುಲ್ಲ ಉಳಿದಿತ್ರಲ್ಲ. ಗುರುಗಳು ಅದನ್ನೊಂದು ಬಿಟ್ಟ ಕೇಳ್ರಿ ಅಂದ ತಾವನು ಕಣ್ಣು ಮುಚ್ಚಿದ. ಅದಕ್ಕೆ ದಾನ ಮಾಡಲಿಲ್ಲ, ನೀನು ಧರ್ಮ ಮಾಡಲಿಲ್ಲ, ದಾನಿ ದಾಸರ ಸಂಘದೊಳಗೂ ಒಂದು ಕ್ಷಣ ಇರಲಿಲ್ಲತ್ತಂದ್ರೆ ಜೀವನ ಏನಾಕತಿ ಎಲ್ಲ ವ್ಯರ್ಥ ಆಗಿ ಹೋಗ್ತದೆ. ಹರಿಯ ನೆನೆಯಲಿಲ್ಲ ಹರುಷದಿ ಗರ್ವ ಪುಟ್ಟಿತ್ತಲ್ಲ. ಪರಮ ಮೂಢರಲ್ಲಿ ನಿವೃತ್ತ ಸಂಗವ ಮಾಡಿ ಗುರು ಹಿರಿಯರ ದಯ ದೊರೆಯದೆ ಸುಮ್ಮನೆ ವ್ಯರ್ಥ ಕಾಲ ಕಳೀಲಕ್ಕೆ ಹೋಗ್ಬಾರ್ದು. ಗುರು ಹಿರಿಯರು ಏನು ಹೇಳ್ತಾರೆ ಅದನ್ನು ಮಾತು ಕೇಳಬೇಕು ನಾವು. ಮೊದಲು ಗುರುಗಳು ಹಂಗೆ ಹೇಳಂಗಿಲ್ಲ, ನಮಗೆ ಒಳ್ಳೇದಕ್ಕೆ ಹೇಳ್ತಿರ್ತಾರೆ ಅವರು. ಬೇದಾರ ಗುರುಗಳಂತ ಆಶ್ರಮ ಬಿಟ್ಟು ಹೋಗೋ ಮಂದಿ ಭಾಳ ಈಗ ಹೌದಿಲ್ರಿ. ಮತ್ತು ಅದಕ್ಕೆ ಗುರುಗಳು ಎದಕ್ಕೆ ಬೇದಾರು, ನಮ್ಮ ತಿದ್ದುಕೊಳ್ಳೋ ಸಲುವಾಗಿ ಬೇದಾರ ಅಂತ ನಾವು ತಿಳ್ಕೊಬೇಕಾಕತಿ. ಗುರು ಸೇವಾ ಮಾಡಿದ್ರೆ ಎಂದೂ ನಮ್ಮ ಭಾಗ್ಯಕ್ಕೆ ಎಂದೂ ಕಮ್ಮಿ ಆಗೋದಿಲ್ಲ. ಸೇವಾ ಮಾಡಿದ್ರೂ ಎಂದೂ ಭಾಗ್ಯ ಕಮ್ಮಿ ಆಗಂಗಿಲ್ಲ. ದಾನ ಮಾಡಿದ್ರೆ ಸಂಪತ್ತು 1ಕ್ಕೆ 10 ಹತ್ತಿ ಬರ್ತತಿ ಹೌದಿಲ್ರಿ. ಮತ್ತು 1ಕ್ಕೆ 10 ಹತ್ತಿ ಬರ್ತತಿ. ಅದಕ್ಕೆ ನೀವು ದಾನ ಮಾಡೋದು ಕಲೀರಿ, ಧ್ಯಾನ ಮಾಡೋದು ಕಲೀರಿ, ಸೇವಾ ಮಾಡೋದು ಕಲೀರಿ. ಇದನ್ನೆಲ್ಲ ಮಾಡ್ಕೋತ ಭಗವಂತನ ನಾಮಸ್ಮರಣೆ ಮಾಡ್ಕೋತ ಹೋದಿವತ್ತಂದ್ರೆ ಈ ನರಜನ್ಮಕ್ಕೆ ಬಂದಿದ್ದು ಸಾರ್ಥಕತೆ ಆಕತಿ. ಭಕ್ತಿ ಅನ್ನುವಂಥದ್ದು ಬರೇ ನಾವು ಒಂದೆರಡು ಊದುಬತ್ತಿ ತಂದು ಕಿಶಿಂದ ಹಚ್ಚಿದ್ರೆ ಭಕ್ತಿ ಅಲ್ಲದು. ಯಾರು ಹಸೋದು ಬಂದವ್ರಿಗೆ ಒಂದು ತುತ್ತು ಅನ್ನ ಕೊಡಬೇಕು, ನೀರಡಿಸಿ ಬಂದವ್ರಿಗೆ ಒಂದಿಷ್ಟು ನೀರು ಕೊಡಬೇಕು. ಯಾರಾದರೂ ವಯಸ್ಕರು ಹೊಂಟಿದ್ರು ಅಂತಂದ್ರೆ ಅವ್ರ ಕೈಯಾಗ ವಜ್ಜಿ ಅಂತಂದ್ರೆ ಒಂದಿಷ್ಟು ಕೈಯಾಗಿನ ವಜ್ಜಿ ತೊಗೋಬೇಕು. ಇದೆಲ್ಲ ಮಾಡೋದು, ಇದೆಲ್ಲ ಭಕ್ತಿ ಒಳಗೆ ಬರ್ತೈತಿ. ಸೇವಾ ಮಾಡೋದ್ರೊಳಗೆ ಒಂದು ಭಕ್ತಿ ಬರ್ತೈತಿ. ಅದಕ್ಕಿನ್ನೆಲ್ಲ ಮಾಡ್ಕೊಂಡು ಹೋಗಲಿ ಅನ್ನೋ ಉದ್ದೇಶದಿಂದ ಪ್ರತಿನಿತ್ಯದಲ್ಲಿ ಒಬ್ಬೊಬ್ಬರು ಪೂಜ್ಯರನ್ನು ಕರೆಸಿ ಅವರ ಪ್ರವಚನವನ್ನು ತಮಗೆಲ್ಲರಿಗೆ ಉಣಬಡಿಸುವ ಸಲುವಾಗಿ ಪೂಜ್ಯರು ಅಧ್ಯಕ್ಷಪ್ಪಗಳು ಈಗ 1 ತಿಂಗಳ ಹಿಂದೆ ಹೇಳ್ಯಾರ. ನಿಮಗೆ ಗೊತ್ತಿರಲಿಲ್ಲ, ನಮಗೆಲ್ಲರಿಗೆ ನಿಮಗೇನೂ ಗೊತ್ತಿಲ್ಲ. ಎಷ್ಟು ಮಂದಿಗೆ ಪೂಜ್ಯರು ಬಂದಾರೋ ಅವರಿಗೆಲ್ಲ ಈಗ 1 ತಿಂಗಳ ಹಿಂದೆ ಅವರಿಗೆಲ್ಲ ಆಮಂತ್ರಣ ಕೊಟ್ಟಾರು. ನಿಮಗೆ ಯಾವ ಡೇಟ್ ಸಾಧ್ಯತೆ ಆ ಡೇಟಿಗೆ ನೀವು ಬರ್ರಿ ಅಂತ. ಅದಕ್ಕೆ ಪೂಜ್ಯರು ಎಲ್ಲರನ್ನು ಕರೆಸಿ ಎಲ್ಲರ ಅಮೃತ ಬೇರೆ ಬೇರೆ ನೀವು ಬುತ್ತಿ ತಂದ್ರಿ ಅಂದ್ರೆ ನಿಮ್ಮ ಮನೆಗಳ್ದಾನ ಮಠಕ್ಕೆ ನಾವು ಪಲ್ಯ ಎಷ್ಟು ಥರ ತಿನ್ಬೇಕಾಗದ್ರಿ, ಎಷ್ಟು ಥರ ತಿನ್ಬೇಕಾಗತ್ತೆ ಗೊತ್ತೇನ? ಹರಿತಾರ ಪಲ್ಯ ಸಿಗ್ತತಿಲ್ಲ ನಮಗೆ. ಹಂಗೆ ನಿಮಗೆ ಬೇರೆ 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 ವಿಷಯ ಎಲ್ಲರಿಗೆ ತಿಳಿಲಿ ಅಂತ ಉದ್ದೇಶದಿಂದ ಪೂಜ್ಯರು ದಿವಸ ಪ್ರತಿಯೊಬ್ಬರು ಪೂಜ್ಯರನ್ನು ಕರೆಸಿ ಅವ್ರ ಪ್ರವಚನ ಎಲ್ಲ ನಿಮಗೆ ಉಣಬಡಿಸ್ಯಾರ. ನೀವು ಕೇಳ್ತಕ್ಕಂಥ ಸುದೈವಿಗಳು, ನೀವು ಭಾಳ ಭಾಗ್ಯವಂತರು. ಆಶ್ರಮದಲ್ಲಿ ನಿತ್ಯದಲ್ಲಿ ಸ್ವಚ್ಛತೆ ಮಾಡೋದು, ಸೇವಾ ಮಾಡೋದು ಮಾಡಿದ್ರಿ ಅಂತಂದ್ರೆ ಆ ಸದ್ಗುರುನಾಥ ನಿಮಗೆಲ್ಲರಿಗೂ ಭಾಗ್ಯ ಭೋಗ್ಯ ಎಲ್ಲವನ್ನು ಕೊಟ್ಟು ಕೊನೆಗೆ ಮಾತೇಲಿಪ್ಪ ಅಂದ್ರೆ ಮುಕ್ತಿ ಧಾಮಕ್ಕೆ ಕರ್ಕೊಂಡು ಹೋಗ್ತಾನಂತೇಳಿ ಹಾರೈಸಿ ನಮ್ಮನ್ನು ಕರೆಸಿ ಪೂಜ್ಯರು ನಾವು ಭಾಳ ಸಣ್ಣವ್ರು ಅವ್ರ ಮುಂದೆ ನಿಮಗೆ ಗೊತ್ತಿರಲಿ
1999 ಯಕ್ಷಂಬದಾಗ ಅಪಗಳ ಪ್ರವಚನ ಹೇಳಕತ್ತೀರಿ ಇವರು. ನಾವು ಪ್ರಾಣಲಿಂಗ ಸ್ವಾಮಿಗಳು ಕೂಡಿ ಅವ್ರ ಹತ್ತಿರ ಇರ್ತಿದ್ದೀವಿ. ಒಂದು ವಚನ ಹೇಳಿದ್ರೆ ಅದೇ ನಮಗೆ 8 ದಿನ ಆದರೂ ಬಾಯ್ಪಾಟಾಗಿದ್ದಿಲ್ಲ, ನಿಮ್ಗೆ ಗೊತ್ತಿಲ್ಲ. ಅಂಥ ದಾಡ್ರೆ ನಾವು ಅಂಥ ದಾಡ್ರನ್ನ ತಂದು ನಿಮ್ಮ ಮುಂದೆ ಕುಂಡಿಸಿ ಪ್ರವಚನ ಹೇಳಕಚ್ಚಾರ. ಅಂಥ ಪೂಜ್ಯರಿಗೆ ನಿಮಗೆಲ್ಲರಿಗೆ ವಂದಿಸುತ್ತಾ ನನ್ನ 4 ಮಾತಿಗೆ ಇವರ ಹೃದಯಗಳು ಮಾತನಾಡುವ ಮಹದೇವರಾಗಿರುವ ಪೂಜ್ಯ ಗುರುದೇವರಿಗೆ ನನ್ನ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ಬಸವಾದೀಶ್ವರ ಶರಣರನ್ನು ಸ್ಮರಣೆ ಮಾಡಿಕೊಂಡು ಇವತ್ತು ಶ್ರಾವಣ ಮಾಸದ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನೆಲ್ಲರಿಗೆ ಭಕ್ತಿಯನ್ನು ಕುರಿತು ಉಪದೇಶ ಮಾಡಿರುವಂಥ ಪೂಜ್ಯ ಗಿರೀಶಾನಂದ ಮಹಾಸ್ವಾಮಿಗಳಿಗೆ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ತನ್ನೆಲ್ಲರಲ್ಲಿ ಶರಣಾರ್ಥಿ. ಈಗ ಆಶೀರ್ವಚನಕ್ಕಿಂತ ಮಳೆಯೆಲ್ಲ ಆಶೀರ್ವಚನ ಮಾಡಿದ್ರು. ಅಪ್ಪಗಳು ಹೇಳ್ತಿದ್ರು, ಯಾವ ದಿನ ಸಾಯಂಕಾಲ ನೀವು ಪ್ರವಚನ ಯಾವಾಗ ಮಳೆಯದು ಬರ್ತಂದ್ರೆ ಅದೇ ಪ್ರವಚನ ಹೇಳ್ತಿದ್ರು. ಹಾಗೆ ನಾನು ಪ್ರವಚನ ಏನು ಮಾಡೋದಿಲ್ಲ. ಪೂಜ್ಯ ಗಿರೀಶಾನಂದ ಮಹಾಸ್ವಾಮಿಗಳು ಒಬ್ಬರು ಪ್ರವಚನಕಾರರು ಹೌದು, ಕೀರ್ತನಕಾರರು ಹೌದು. ಎಲ್ಲವೂ ಅವರಿಗೆ ಜ್ಞಾನ ಇದೆ ಮತ್ತು ಅವರು ಯಾವುದನ್ನ ಮನಸ್ಸು ಮಾಡ್ತಾರೋ ಆ ಕಾರ್ಯ ಆಗ್ತದೆ. ಇಲ್ಲಿ ಸೂರಪಾಲಿ ಅಂತ ಒಂದು ಊರಿದೆ, ಅಲ್ಲೊಂದು ಔಜಿಕರ ಆಶ್ರಮ ಮಾಡಿಕೊಂಡಿದ್ರು. ಈ ಮಹಾಪೂರ್ ಬರ್ತಿತ್ತು ಕೃಷ್ಣಾ ನದಿ. ಆ ನದಿ ಒಳಗೆ ಒಂದು 2-3 ಸಲ ಅವ್ರ ಮಠ ಎಲ್ಲ ನೀರಾಗಿ ಬರ್ತು. ಆ ಏರೆ ಆಶ್ರಮ ಒಂದು ಸಾಮಾನ್ಯ ಉಷ್ಣ ಕಟ್ಟಿದ್ರು. ಅದನ್ನ ಬೇಡ ಅಂತ ತಿಳ್ಕೊಂಡು ಇಲ್ಲಿ ಕನಕನಾಳ ಅಂತ ಬರ್ತದೆ, ಇಂಡಿದ್ದ ಚಿಡ್ಚಾಣ ತಾಲೂಕಾಗಿತ್ತು. ಅಲ್ಲಿ ಕೆಟ್ಟ ಮಡ್ಡಿ ಅದ. ಆ ಮಡ್ಡಿಯಲ್ಲಿ ಹೋಗಿ ಇವರು ಆಶ್ರಮ ಕಟ್ಟಾಕತ್ತಿದ್ರು. ನಾನು ಬಾಲಗಾಮ ಆಶ್ರಮಕ್ಕೆ ಹೋಗಿದ್ದೆ. ಇವರು ಇಲ್ಲ, ಹಿಂಗೆ ಗಿರೀಶಾನಂದ ಸ್ವಾಮಿಗಳು ಆಶ್ರಮ ಮಾಡಲಿಕ್ಕಿದ್ದಾರೆ, ಕಟ್ಟಲಕ್ಕಿದ್ದಾರೆ, ಅಲ್ಲೆಲ್ಲ ಗಿಡ ಹಚ್ಚಾಕಿದ್ದಾರೆ. ಹೋಗಿ ನೋಡಕ್ ಬಂದೇವಿ. ಅವಾಗ ನೋಡಕ್ ಹೋದಾಗ ನಮ್ಗೆ ಅನಿಸ್ತು, ಈ ಕಲ್ಲಾಗ ಯಾಕೆ ಗುದ್ದಾಡಕತ್ತಾರೆ ಸ್ವಾಮಿಗಳು ಅಂತ ಅನಿಸ್ತು. ಆದ್ರೆ ಇವತ್ತು ಅಲ್ಲಿ 2-3 ಎಕರೆದೊಳಗೆ ಒಂದು ವನವನ್ನೇ ತಯಾರು ಮಾಡಿ ಆಶ್ರಮ ನಿರ್ಮಾಣ ಅಷ್ಟು ಕ್ರಿಯಾಶೀಲರು. ಇವತ್ತು ಇಷ್ಟೆಲ್ಲ ಯಾಕೆ ಮಾಡಿದ್ರು ಸ್ವಾಮೀಜಿಯವರು ಅಂತ ಕೇಳಿದ್ರೆ, ನಾಳೆದು ಯಾರ್ಯಾದರೂ ನಮ್ಮ ಮಕ್ಕಳಿಗೂ ಇದು ಗೊತ್ತಲ್ಲ, ಒಂದಿಷ್ಟು ಸಮಾಜಕ್ಕಾಗಿ ದೇಶಕ್ಕಾಗಿ ಒಂದಿಷ್ಟು ಏನಾದರೂ ಒಂದಿಷ್ಟು ನಮ್ಗೆ ಕೊಡ್ಬೇಕಂತ ತಿಳ್ಕೊಂಡು ಮಾಡ್ಯಾರ. ಆ ಭಾಗದಲ್ಲಿ ಅದೊಂದು ಆಶ್ರಮ ಮಾಡಿಕೊಂಡು ಭಕ್ತಿಯ ರಸವನ್ನು ಜನರಿಗೆ ಉಣಿಸ್ತಾರೆ. ಸಂಗೀತ ಪ್ರಿಯರು ಮತ್ತಷ್ಟೇ ಅಪ್ಪುಗಳಿಗೆ ಸಿದ್ದೇಶ್ವರ ಅಪ್ಪಾಜಿಯವರಿಗೆ ಬಹಳ ಆತ್ಮೀಯರು, ಅಷ್ಟೇ ಅವರ ಬಗ್ಗೆ ಬಹಳ ಭಕ್ತಿ ನಿಂತ್ಕೊಂಡವರು. ಎಲ್ಲರಲ್ಲಿ ನಾವು ಆಸರ ಅಪ್ಪು ಕಡೆ ಹೋದಾಗ ಹಿಂಗೆ ಕೂತಾಗ ಅವ್ರಿಗೆ ಅಪ್ಪುಗಳಿಗೆ ಏನಾದರೂ ಒಂದಿಷ್ಟು ಆ ಕಡೆ ಪ್ರವಾಸದಲ್ಲಿ ಬೇಜಾರಾಗಿತ್ತಂದ್ರೆ ಗಿರೀಶಾನಂದ ಸ್ವಾಮಿಗಳು ಕರೀರತ್ತಂತೆ. ಗಿರೀಶಾನಂದ ಸ್ವಾಮಿಗಳು ಕರೀರದ ಕೂಡ ಏನಾರು ಹೇಳಿರ್ತಿದ್ರು. ಅಪ್ಪುಗಳು ಹೇಳಿದ್ರಂದ್ರೆ ಅಪ್ಪುಗಳು ಹೊಟ್ಟಿ ಹಿಡ್ಕೊಂಡು ಅಂತಿದ್ರು. ಅವ್ರು ಹೊಟ್ಟಿ ಹಿಡ್ದು ಏನ್ ಚಂದ ಹೇಳಿದ್ರಿ ಅಂತಿದ್ರು. ಅಂತ ಕಲೆಯನ್ನ ಪೂಜ್ಯ ಗಿರೀಶಾನಂದ ಸ್ವಾಮಿಗಳು ಕೊಡ್ಕೊಂಡಾರ. ಮತ್ತು ಅಷ್ಟೇ ಯಾವಾಗಲೂ ಲವಲವಿಕೆಯಲ್ಲಿ ಅದ. ಯಾವಾಗಲೂ ನಕ್ಕೋತ್ ಅವ್ರ ಬದುಕು. ಅವ್ರು ಕೂಡ ಯಾರು ಸ್ವಾಮೀಜಿಯವ್ರು ಬಂದ್ರೆ ಅವ್ರ ಅಕಸ್ಮಾತ್ ಬೇಜಾರಾಗಿ ಏನಾದರೂ ಮನಸ್ಸಿಗಿದಾಗಿತ್ತಂದ್ರೆ ಇವ್ರ ಕಡೆ ಬಂದ್ರೆ ಆಯ್ತು, ಅವರು ಕೂಡ ಅದನ್ನೆಲ್ಲ ನಕ್ಕೋತಿರ್ಬೇಕು ಅಂತ ಮನೋಭಾವನೆಯನ್ನ ಪೂಜ್ಯರು ಇಟ್ಕೊಂಡಾರೆ. ಈ ಆಶ್ರಮದ ಬಗ್ಗೆ, ಅಪ್ಪುಗಳ ಬಗ್ಗೆ, ಎಲ್ಲ ಸ್ವಾಮೀಜಿಯವ್ರ ಬಗ್ಗೆ ಅಷ್ಟೇ ಗೌರವ, ಇದು ಆಧಾರ ಇಟ್ಕೊಂಡು ಬಂದಂಥವ್ರು. ಇವತ್ತು ಅವರೇ ಒಂದು ಅವ್ರ ಕಾರ್ ಅದ, ಡ್ರೈವರ್ ಇಟ್ಟಿಲ್ಲ, ಅವರೇ ಡ್ರೈವರ್, ಸ್ವತಃ ಅವರೇ ಕಾರ್ ನಡೆಸ್ತಾರೆ. ಯಾಕಂದ್ರೆ ಆ ಡ್ರೈವರ್ ಕರ್ಕೊಂಡು ಬರ್ಲಿರ್ತಾರೆ, ಒಳ್ಳೆ ಬಂದಾಗೆಲ್ಲ ಹೋಗ್ಬಿಡ್ತಾವು. ನಾನು ಹಾಕಿದ ತುಂಬಿಟ್ಟಿದ್ದಾರೆ. ಹಾಗೆ ಹಂಗ ಡ್ರೈವರ್ ಆ ಗಾಡಿ ನಡೆಸ್ತಾರೋ ಹಾಗೆ
ಜಗತ್ತಿನಲ್ಲಿ ಜನರನ್ನ ಭವದಿಂದ ಮುಕ್ತಿ ಕಡೆಗೆ ಕರ್ಕೊಂಡು ಹೋಗುವಂಥ ಕೆಲಸವೂ ಕೂಡ ಗಿರೀಶಾನಂದ ಸ್ವಾಮಿ ಅವರಿಗೆ ಪೂಜ್ಯ ಅಪ್ಪುಗಳ ಆಶೀರ್ವಾದ ಆಗಿದೆ. ಸಾಕಷ್ಟು ಅಪ್ಪುಗಳ ಒಡನಾಟ ಅಷ್ಟೇ ಅಲ್ಲ, ನಮ್ಮ ಕಣೇರಿ ಮಠದ ಜಗದ್ಗುರುಗಳಂತ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳಲ್ಲ, ಅವ್ರಿಗೆ ಅತ್ಯಂತ ಪ್ರೀತಿಗೆ ಪಾತ್ರರು ಗಿರೀಶಾನಂದ ಸ್ವಾಮಿಗಳು. ಕಣೇರಿ ಮಠದಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ನಡೆದ್ರೆ ಗಿರೀಶಾನಂದ ಸ್ವಾಮಿಗಳು ಮೊದಲು ಫೋನ್ ಮಾಡ್ತಿರ್ತಾರೆ. ಅಲ್ಲಿ ಹೋಗಿ ಆ ಗುರುಗಳ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಏನು ಅವ್ರು ಹೇಳ್ತಾರೋ ಅವ್ರನ್ನ ಸೇವೆ ಮಾಡಿ ಅವರ ಕೃಪೆಗೆ ಪಾತ್ರರಾಗಿರುವುದು ಬಹಳ ವಿಶೇಷ. ಕಣೇರಿ ಶ್ರೀಗಳಂದ್ರೆ ನಮಗೆ ಗೊತ್ತಿದೆ, ಸುಮ್ಮನವರು ಯಾರು ಕೀರ್ತಿಸುವುದಲ್ಲ. ಬಹಳ ಖಡಕ ಸ್ವಾಮಿಗಳು, ಅಷ್ಟೇ ಮೃದು ಸ್ವಾಮಿಗಳು ಮತ್ತು ಅಂತರಂಗ ಬಹಿರಂಗವನ್ನ ಸ್ವಚ್ಛವಾಗಿ ಕೊಂಡಿರುವಂಥ ನಾಡಿನಲ್ಲಿ ಕೃಷಿ, ಸಂಸ್ಕೃತಿ, ಯೋಗ, ಧ್ಯಾನ, ಭಕ್ತಿ, ಧರ್ಮ ಎಲ್ಲವನ್ನ ಜನರಿಗೆ ಉಪದೇಶ ಮಾಡುವಂಥ ಪೂಜ್ಯರು. ಅಂಥ ಪೂಜ್ಯರಿಗೆ ಅತ್ಯಂತ ಪ್ರೀತಿಯವರು ಯಾರಂದ್ರೆ ಪೂಜ್ಯ ಗಿರೀಶಾನಂದ ಮಹಾಸ್ವಾಮಿಗಳು. ಹಾಗೆ ನಾಡಿನ ಎಲ್ಲ ಪೂಜ್ಯರು ಕೂಡ ಅವರು ಅಷ್ಟೇ ಒಡನಾಟ ಇಟ್ಕೊಂಡಾರ. ಅವರ ಜ್ಞಾನ, ಅವರ ಉಪದೇಶ ಇನ್ನು ಜನರಿಗೆ ಮುಟ್ಲಿ. ಪರಮಾತ್ಮ ಗುರುದೇವರಾದವರೆಲ್ಲರಿಗೆ ಆರೋಗ್ಯ ಅವಶ್ಯ ಕೊಡಲಿ ಅಂತ ಒಂದು ಪ್ರಾರ್ಥನೆ ಮಾಡಿಕೊಂಡು